ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನ ತರಗತಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕದ ಪ್ರಾಕೃತಿಕ ವಲಯಗಳು ಅಂದರೆ ಭೂಸ್ವರೂಪ ವಲಯಗಳ ಬಗ್ಗೆ ನಾವು ಚರ್ಚಿಸಲಿದ್ದೇವೆ. ಸ್ನೇಹಿತರೆ, ನನ್ನ ಹೆಸರು ಮೋಹನ್ ಕೃಷ್ಣಮೂರ್ತಿ, ಭೂಗೋಳ ತಜ್ಞ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಭೂಗೋಳ ತಜ್ಞನಾಗಿ ಮತ್ತು ಭೂಗೋಳ ಬೋಧಕನಾಗಿ ಕೆಲಸ ಮಾಡ್ತಿದ್ದೇನೆ. ಹಲವಾರು ಪುಸ್ತಕಗಳನ್ನ ಬರೆದಿದ್ದೇನೆ. ಹಲವಾರು ದೇಶಗಳಿಗೆ ವಿಪತ್ತು ನಿರ್ವಹಣೆ ಸಲಹೆಗಾರನಾಗಿ ಕೆಲಸ ಮಾಡ್ತಿದ್ದೇನೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಕರ್ನಾಟಕದ ಪ್ರಾಕೃತಿಕ ವಲಯ ಅಥವಾ ಫಿಸಿಯೋಗ್ರಫಿಕ್ ಝೋನ್ಸ್ ಬಗ್ಗೆ ಬೋಧನೆ ಮಾಡಲಿದ್ದೇವೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ 3 ವಲಯಗಳಾಗಿ ನಾವು ವಿಂಗಡಣೆ ಮಾಡಬಹುದು. ಕಳೆದ ತರಗತಿಯಲ್ಲಿ ತಾವು ಗಮನಿಸಿದರೆ ನಾವು ಕರ್ನಾಟಕದ ಸ್ಥಾನ ಮತ್ತು ಅಕ್ಷಾಂಶ ರೇಖಾಂಶಗಳನ್ನೆಲ್ಲ ನಾವು ತಿಳಿದಿದ್ವಿ. ಕರ್ನಾಟಕದ ಭಾರತದ ನೈಋತ್ಯ ಭಾಗದಲ್ಲಿರುವಂಥ ಅರಬ್ಬಿ ಸಮುದ್ರ ಕರಾವಳಿ ತೀರದಲ್ಲಿರುವಂಥ ರಾಜ್ಯ. ಸೊ ನಮ್ಮ ರಾಜ್ಯ ಏನಿದೆ ಅರಬ್ಬಿ ಸಮುದ್ರ ಕರಾವಳಿ ತೀರದಲ್ಲಿದೆ ಮತ್ತು ನೈಋತ್ಯ ಭಾಗ ಸೌತ್ ವೆಸ್ಟ್ ಆಫ್ ಇಂಡಿಯಾದಲ್ಲಿದೆ, ಅದು ಗೊತ್ತಿದೆ ತಮಗೆ. ಸೊ ಹಂಗೆ ಕರ್ನಾಟಕದ ಸುತ್ತ 6 ರಾಜ್ಯಗಳಿದೆ ಅಂತಲೂ ಗೊತ್ತಿದೆ. ಈಗ ಕರ್ನಾಟಕದ ಒಳಗೆ ಯಾವ ಭೂ ಸ್ವರೂಪಗಳಿದೆ ಅಂತ ನೋಡೋಣ. ಹಾಗೆ ಕರ್ನಾಟಕ ಭಾರತದ ದಕ್ಷಿಣ ಭಾಗದಲ್ಲಿರುವಂಥ ಡೆಕ್ಕನ್ ಪರ್ಯಾಯ ಪ್ರಸ್ಥಭೂಮಿಯ ಭಾಗ. ನಮಗೆ ಪಶ್ಚಿಮ ಕರಾವಳಿ ತೀರ ಇದ್ದು ಹಂಗೆ ಪಶ್ಚಿಮ ಘಟ್ಟಗಳು ಮತ್ತು ಬಯಲುಸೀಮೆ ಪ್ರದೇಶವನ್ನು ಹೊಂದಿದೆ. ಕರ್ನಾಟಕದಲ್ಲಿ ಮುಖ್ಯವಾಗಿ 3 ಭೂ ಸ್ವರೂಪ ವಲಯಗಳು, ಅದನ್ನು ನಾವಿಲ್ಲಿ ಕಾಣ್ಬೋದು. ಮೊದಲನೇದಾಗಿ ಕರಾವಳಿ ಕರ್ನಾಟಕ, ಕೋಸ್ಟಲ್ ಪ್ಲೇನ್ ಅಂತ ಹೇಳಿ ಕರಿತೀವಿ ಇದನ್ನು. ಈ ಭಾಗ ಏನಿದೆ ಅದು ಕರ್ನಾಟಕದ 10% ಅಷ್ಟು ಭೂಪ್ರದೇಶನ ಒಳಗೊಂಡಿದೆ. ಹಂಗೆ ಎರಡನೇ ಭಾಗ ಮಲೆನಾಡು. ಮಲೈ ಅಂದರೆ ತಮಿಳಿನಲ್ಲಿ ಬೆಟ್ಟಗುಡ್ಡ ಪ್ರದೇಶಗಳು ಅಂತ, ಆ ಪದದಿಂದ ಮಲೆನಾಡು ಅಂತ ಬಂದಿದೆ. ಸ್ನೇಹಿತರೆ, ಅದು 30% ಅಷ್ಟು ಭೂಪ್ರದೇಶವನ್ನು ಒಳಗೊಂಡಿದೆ. ಹಂಗೆ ನಮ್ಮ ಮೂರನೇ ಭಾಗ ನೋಡಿ, ಮೂರನೇ ಭಾಗ ಏನಿದೆ ಅದು ಬಯಲು ಸೀಮೆ ಮೈದಾನ ಅಂತ ಕರಿತೀವಿ. ಅಂದರೆ ನಮ್ಮ ಪಶ್ಚಿಮ ಘಟ್ಟಗಳ ಪೂರ್ವಕ್ಕೆ ಭಾಗಕ್ಕಿರುವಂಥ ಇಳಿಜಾರು ಪ್ರದೇಶಕ್ಕೆ ಬಯಲು ಸೀಮೆ ಮೈದಾನ ಅಂತ ಕರಿತೀವಿ. ಅದು ಕರ್ನಾಟಕದ 60% ಅಷ್ಟು ಭೂಪ್ರದೇಶನ ಒಳಗೊಂಡಿದೆ. ಅಂದರೆ ಕರ್ನಾಟಕದ ಅತಿ ಹೆಚ್ಚು ಭೂಪ್ರದೇಶ ಯಾವುದು ಒಳಗೊಂಡಿದೆ ಅಂದರೆ ಇದು ಬಯಲು ಸೀಮೆ ಪ್ರದೇಶ, ಮೂರನೇದು. ಹಂಗೆ ಎರಡನೇದು ಪಶ್ಚಿಮ ಘಟ್ಟಗಳು ಮತ್ತು ಮೊದಲನೇದು ಕರಾವಳಿ ಅಂಥೇಳಿ ನಾವು ಗಮನಿಸ್ಬೋದು. ಸೊ ಗಮನಿಸಿ, ಎಲ್ಲರೂ ಯಾವ ದೇಶ ಪರ್ಸೆಂಟ್ ಇದೆ ಅಂತ ಗೊತ್ತಿದೆ ಇಲ್ಲಿ ನಮಗೆ. ಸೊ ಮೊದಲಿಗೆ ನಾವು ಕರಾವಳಿ ಕರ್ನಾಟಕ ಭಾಗವನ್ನು ನೋಡೋಣ. ಸ್ನೇಹಿತರೆ, ಸೊ ಕರಾವಳಿ ಕರ್ನಾಟಕ ಭಾಗ ತಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ನೋಡಿ ಅರಬ್ಬಿ ಸಮುದ್ರ ಇದೆ. ಅರೇಬಿಯನ್ ಸಿ ಕರಾವಳಿ ತೀರದಲ್ಲಿ ಇರುವಂಥ ರಾಜ್ಯ ನಮ್ಮ ಕರ್ನಾಟಕ. ಇಲ್ಲಿ ಕಾರವಾರದಿಂದ ಹಿಡಿದು ಮಂಗಳೂರಿನವರೆಗೂ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಎಂಬ 3 ಜಿಲ್ಲೆಗಳು ಒಳಗೊಂಡ ಕರಾವಳಿ ಪ್ರದೇಶ. ಇದು 320 ಕಿಲೋಮೀಟರ್ ಕರಾವಳಿ ಪ್ರದೇಶ ಇದೆ. 320 ಕಿಲೋಮೀಟರ್ಸ್ ಕೋಸ್ಟ್ ಇದೆ. ಸ್ನೇಹಿತರೆ, ಇದು ಓಕೆ. ಇದರ ಅಗಲ ಉತ್ತರದಲ್ಲಿ ಕಡಿಮೆ ಇದ್ದು 12 ಕಿಲೋಮೀಟರ್ ಬರುತ್ತೆ. ದಕ್ಷಿಣದಲ್ಲಿ ಬರ್ತಾ 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 ಸ್ವಲ್ಪ 64 ಕಿಲೋಮೀಟರ್ ಅಷ್ಟು ಅಗಲ ಇದೆ. ಸ್ನೇಹಿತರೆ, ಇಲ್ಲಿ ತಾವು ಗಮನಿಸಬಹುದು. ಇಲ್ಲಿ ದಕ್ಷಿಣದಲ್ಲಿ ಅಗಲ ಜಾಸ್ತಿ, ಆ ಬಣ್ಣ ತಾವು ಎಲ್ಲರೂ ಗಮನಿಸಬಹುದು. ಲೇಸರ್ ಪಾಯಿಂಟರ್ ಮುಖಾಂತರ ತೋರಿಸ್ತಾ ಇದೆ ನೋಡಿ. ಉತ್ತರದಲ್ಲಿ ಕರಾವಳಿ ಮೈದಾನ ಚಿಕ್ಕದು, ದಕ್ಷಿಣದಲ್ಲಿ ಸ್ವಲ್ಪ ಅಗಲ ಇದೆ. ಈ ಕರಾವಳಿ ಮೈದಾನ ಎಲ್ಲಿದೆ ಅಂದರೆ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ಮಧ್ಯೆ ಇದೆ, ನಡುವೆ. ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಇರುವಂಥ ಮೈದಾನ ಇದು. ಯಾವ ಥರ ಮೈದಾನ? ಮೆಕ್ಕಲು ಮೈದಾನ. ಪಶ್ಚಿಮ ಘಟ್ಟಗಳಿಂದ ಬರುವಂಥ ನದಿಗಳು ಮೆಕ್ಕಲನ್ನು ತಂದು ಇಲ್ಲಿ ಸಂಚಯನ ಮಾಡಿವೆ. ಸ್ನೇಹಿತರೆ, ಅದಲ್ಲದೆ ನಮ್ಮ ಕರಾವಳಿಯಿಂದ ಬರುವಂಥ ಅಲೆಗಳು, ಅದರಿಂದ ಸಂಚಯನ ಆದಂಥ ಮಣ್ಣು ಕೂಡ ಇಲ್ಲಿ ಇದೆ. ಇದನ್ನು ನಾವು ಕರಾವಳಿ ಮೆಕ್ಕಲು ಮಣ್ಣು ಎಂದು ಕರೆಯುತ್ತೇವೆ. ಸೊ ಅದು ಇಲ್ಲಿ ನಮ್ಮ ಕರ್ನಾಟಕದ ಮುಖ್ಯ ಮಣ್ಣುಗಳಲ್ಲಿ ಒಂದು. ಸೊ ಈ ಪ್ರದೇಶದಲ್ಲಿ ನಮ್ಮ ಕರಾವಳಿ ಮೆಕ್ಕಲು ಮಣ್ಣು ಕಂಡುಬರುತ್ತದೆ. ಇಲ್ಲಿ ನೋಡಿ, ಅಗಲ ಹೇಳಿದ್ದೀನಿ, ಉದ್ದ ಹೇಳಿದ್ದೀನಿ, ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಸೊ ಈ ಪಶ್ಚಿಮ ಕರಾವಳಿ ಮೈದಾನ ಏನಿದೆ ಇದನ್ನು ಕೆನರಾ ಕರಾವಳಿ ಮೈದಾನ ಎಂದು ಕರೆಯುತ್ತೇವೆ. ಇದು ಭಾರತದ ಪಶ್ಚಿಮ ಕರಾವಳಿ ಮೈದಾನಕ್ಕೆ ಸೇರುತ್ತೆ. ಇದನ್ನು ಕೆನರಾ ಮೈದಾನ ಎಂದು ಕರೆಯುತ್ತೇವೆ. ಉತ್ತರಕ್ಕೆ ಕೊಂಕನ್ ಮೈದಾನವಿದ್ದು ದಕ್ಷಿಣಕ್ಕೆ ಮಲಬಾರ್ ಮೈದಾನ ಇದೆ. ಸ್ನೇಹಿತರೆ, ಅದನ್ನು ನಾನು ಇಲ್ಲಿ ಬರೀತೀನಿ ನೋಡಿ. ಉತ್ತರಕ್ಕೆ ಕರ್ನಾಟಕದ ಕರಾವಳಿ ತೀರ, ಉತ್ತರಕ್ಕೆ ಇಲ್ಲಿ ಕೊಂಕನ್, ಹಾಗೆ ದಕ್ಷಿಣಕ್ಕೆ ಇಲ್ಲಿ ಮಲಬಾರ್ ಕರಾವಳಿ ಮೈದಾನ ದಕ್ಷಿಣಕ್ಕೆ ಕೇರಳ ಕಡೆಗೆ, ಉತ್ತರಕ್ಕೆ ಮಹಾರಾಷ್ಟ್ರ ಗೋವಾ ಕಡೆಗೆ, ಗೋವಾ ಮಹಾರಾಷ್ಟ್ರ ಕಡೆಗೆಲ್ಲ ಕೊಂಕನ್ ಕರಾವಳಿ ತೀರ ಅಂತೇಳಿ ಕರಿತೀವಿ. ಸೊ ತಾವು ಇದನ್ನ ಗಮನಿಸಬೇಕು. ಇಲ್ಲಿ ಹಲವಾರು ಬಂದರುಗಳಿದೆ. ಸ್ನೇಹಿತರೆ, ಕರಾವಳಿ ತೀರದಲ್ಲಿ 10 ಮೈನರ್ ಪುಟ್ಟ ಬಂದರುಗಳು, ಒಂದು ಮೇಜರ್ ಪೋರ್ಟ್ ಇದೆ. ಸ್ನೇಹಿತರೆ, ನ್ಯೂ ಮಂಗಳೂರು ಪೋರ್ಟ್ ಏನಿದೆ ಅದು ಮೇಜರ್ ಪೋರ್ಟ್. ಸ್ನೇಹಿತರೆ, ಅದಲ್ಲದೆ 20 ಬೀಚ್ ಇದೆ. ಸ್ನೇಹಿತರೆ, 20 ಬೀಚ್ಗಳಿದೆ. ಅದರಲ್ಲಿ 2 ಬೀಚ್ಗೆ
ಡೆನ್ಮಾರ್ಕ್ನ ಸಂಸ್ಥೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದ್ರೆ ಅತಿ ಸ್ವಚ್ಛವಾಗಿರುವಂತ ಸುರಕ್ಷತೆ ಇರುವಂತ ಬೀಚ್ ಅಂತೇಳಿ ಕರೆದಿದ್ದಾರೆ ಸ್ನೇಹಿತರೆ. ಡೆನ್ಮಾರ್ಕ್ನ ಸಂಸ್ಥೆ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್ ಅಂತೇಳಿ ಜಗತ್ತಿನಾದ್ಯಂತ ತುಂಬಾ ಸ್ವಚ್ಛವಾಗಿರುವಂತ ಸುರಕ್ಷತೆ ಇರುವಂತ ಬೀಚ್ಗಳಿಗೆ ಅವರು ಬ್ಲೂ ಫ್ಲಾಗ್ ಅಂತೇಳಿ ಬಿರುದನ್ನು ಕೊಡ್ತಾರೆ. ಕರ್ನಾಟಕದಲ್ಲಿ 2 ಕಾಸರ್ಕೋಡ್ ಬೀಚ್ ಮತ್ತು ಪಡುಬಿದ್ರಿ ಬೀಚ್ಗೆ ಆ ಬಿರುದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹಂಗೆ ಹಲವಾರು ಕರಾವಳಿ ತೀರದಲ್ಲಿ ದ್ವೀಪಗಳಿದೆ ಸ್ನೇಹಿತರೆ. ಕಾರವಾರದಿಂದ ಹಿಡಿದು ಹಂಗೆ ಮಲ್ಪೆ ಮತ್ತು ಈ ಕಡೆ ದಕ್ಷಿಣ ಮಂಗಳೂರಿನವರೆಗೂ ಹಲವಾರು ಸಾಲಾಗಿ ದ್ವೀಪಗಳನ್ನ ನಾವು ನೋಡ್ಬೋದು. ತಾವೆಲ್ಲರಿಗೂ ಸೇಂಟ್ ಮೇರೀಸ್ ದ್ವೀಪ ಗೊತ್ತಿದೆ. ಸೇಂಟ್ ಮೇರೀಸ್ ದ್ವೀಪ ಮಲ್ಪೆ ಹತ್ರ ಬರುತ್ತೆ. ಅದನ್ನ ತೊನ್ಸೆಪಾರ್ ಅಂತಾರೆ ಕರಾವಳಿ ತೀರದ ಜನಗಳು, ಅಥವಾ ಕೋಕೋನಟ್ ದ್ವೀಪಗಳು ಅಂತ ಕರೀತಾರೆ. ಅದು ಯುನೆಸ್ಕೋ ಜಿಯೋ ಪಾರ್ಕ್ ಪಟ್ಟಿಗೆ ಸೇರಿದೆ ಸ್ನೇಹಿತರೆ. ಈಗ ಸೇಂಟ್ ಮೇರೀಸ್ ಇದನ್ನ ನೀವು ನೆನಪಿಡಬೇಕು. ಸೇಂಟ್ ಮೇರೀಸ್ ದ್ವೀಪ ಜ್ವಾಲಾಮುಖಿ ದ್ವೀಪ, ಅದನ್ನ ನಾನು ತೋರಿಸ್ತೀನಿ ನಿಮಗೆ. ಹಂಗೆ ನಮಗೆ ಮುಖ್ಯವಾದಂಥ ದ್ವೀಪಗಳು ಯಾವುದು ಅಂದರೆ, ನಮ್ಮ ಕಾರವಾರದ ಹತ್ರ ಆಯಿಸ್ಟರ್ ರಾಕ್ ಬೀಚ್ ಅಂತೇಳಿ, ಮಧ್ಯಲಿಂಗ ದ್ವೀಪ ಅಂತೇಳಿ, ಆಯಿಸ್ಟರ್ ರಾಕ್ ದ್ವೀಪಗಳು, ಮಧ್ಯಲಿಂಗ ದ್ವೀಪಗಳು, ಸಿಂಟಕೋರ್ ದ್ವೀಪಗಳು. ಸೊ ಈ ರೀತಿ ಹಂಗೆ ಮೊಗೆರಗುಡ್ಡ ದ್ವೀಪಗಳು, ಸಮುದ್ರಗುಪ್ತ ದ್ವೀಪಗಳು, ಹಂಗೆ ಶಿವ ಮತ್ತು ಪಾರ್ವತಿ ರಾಕ್ಸ್ ಅಂತೇಳಿ ಓಂ ಬೀಚ್ ಹತ್ರ, ಪಿಜನ್ ದ್ವೀಪ, ನೇತ್ರಾಣಿ ದ್ವೀಪ. ಪಿಜನ್ ದ್ವೀಪ ಎಲ್ಲಿದೆ? ಮುರುಡೇಶ್ವರದ ಹತ್ರ ಬರುತ್ತೆ ಸ್ನೇಹಿತರೆ. ಹಂಗೆ ನೇತ್ರಾಣಿ ದ್ವೀಪ ಕೂಡ ಮುರುಡೇಶ್ವರದ ಹತ್ರ ಇದೆ. ಅದು ಜಲಕ್ರೀಡೆಗಳಿಗೆ ಪ್ರಸಿದ್ಧವಾದಂಥ ದ್ವೀಪ ಸ್ನೇಹಿತರೆ. ತಾವು ಈ ಮುಖ್ಯ ದ್ವೀಪಗಳನ್ನ ಗಮನಿಸಬೇಕು. ಅದನ್ನೆಲ್ಲ ನಾನು ಚಿತ್ರದಲ್ಲಿ ತೋರಿಸ್ತೇನೆ ಈಗ. ಸೊ ನಮ್ಮ ಕರಾವಳಿ ಮೈದಾನದಲ್ಲಿ ಮುಖ್ಯ ಬಂದರುಗಳಿದೆ, ಹಲವಾರು ಬೀಚ್ಗಳಿದೆ ಮತ್ತು ದ್ವೀಪಗಳಿದೆ. ಅದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಸೊ ಕರಾವಳಿ ತೀರದ ಜನಗಳು ಮೀನುಗಾರರು ಹೌದು, ಹಂಗೆ ಕೃಷಿಕರರು ಹೌದು. ಸೊ ಕರಾವಳಿ ತೀರದಲ್ಲಿ ಹಲವಾರು ಬಂದರುಗಳಿದೆ, ಮೀನುಗಾರಿಕಾ ಬಂದರುಗಳಿದೆ. ಸೊ ಅದಲ್ಲದೆ ಕರಾವಳಿ ತೀರದಲ್ಲಿ ಕೃಷಿ ಭೂಮಿ ಕೂಡ ಇದೆ ಸ್ನೇಹಿತರೆ. ತಾವು ಇಲ್ಲಿ ಗಮನಿಸಬಹುದು, ಕರಾವಳಿ ಮೆಕ್ಕಲು ಮಣ್ಣು ಅಂತ ನಾನು ಆಗ್ಲೇ ಕರೆದೆ. ಪಶ್ಚಿಮ ಘಟ್ಟಗಳಿಂದ ಬರುವಂತ ನದಿಗಳು ಮಣ್ಣನ್ನು ತಂದು ಇಲ್ಲಿ ಸಂಚಯನ ಮಾಡುವಂಥದ್ದು. ಪಶ್ಚಿಮ ಘಟ್ಟಗಳ ಇಳಿಜಾರಿದೆ, ಅದು ಪಶ್ಚಿಮಕ್ಕೆ ತುಂಬಾ ಕಡಿದಾದ ಇಳಿಜಾರು. ಆ ಕಡಿದಾದ ಇಳಿಜಾರಿಂದ ರಭಸವಾಗಿ ಹರಿದು ಬಂದು ಈ ಮಣ್ಣನ್ನು ಸಂಚಯನಿಸಿ ಸಮುದ್ರ ಸೇರ್ತವೆ. ಈ ಸಮುದ್ರ ಸೇರುವ ಪ್ರದೇಶ ಅಳಿವೆಗಳು ಅಂತ ಕರಿತೀವಿ ನಾವು, ಎಸ್ಚುರಿ ಅಂತ ಕರಿತೀವಿ. ಆ ಎಸ್ಚುರಿಗಳು ನಿರ್ಮಿಸಿದಾಗ ಈ ಮಣ್ಣನ್ನು ಸಂಚಯನ ಮಾಡ್ತೇವೆ. ನೋಡಿ, ಇದು ಕಾಳಿ ನದಿ ಎಡದಂಡೆ ಬಲದಂಡೆಯಲ್ಲಿ ಸಿಗುವಂತ ಮಣ್ಣು ಇಲ್ಲಿ ಕಾಣಬಹುದು ತಾವು. ಇದನ್ನ ನಾವು ಮೆಕ್ಕಲು ಮಣ್ಣು ಎಂದು ಕರೆಯುತ್ತೇವೆ. ಇದು ಅಲೆಗಳು, ಸಮುದ್ರ ಅಲೆಗಳು ಬರ್ತಾವೆ ನೋಡಿ, ಅದರಿಂದನೂ ಸಹ ಸಂಚಯನಗೊಳ್ತವೆ ಈ ಮಣ್ಣು. 2 ಕರಾವಳಿ ಮೆಕ್ಕಲು ಮಣ್ಣು ಎಂದು ಕರೆಯುತ್ತೇವೆ. ನದಿಯಿಂದ ಮತ್ತು ಕಡಲ ಅಲೆಗಳಿಂದನೂ ಕೂಡ ಸಂಚಯನಗೊಂಡಿರುವಂಥ ಮಣ್ಣಿದು. ಸೊ ತುಂಬಾ ಫಲವತ್ತಾದ ಮಣ್ಣು ಸ್ನೇಹಿತರೆ. ಇದು ಪೌಷ್ಟಿಕಾಂಶಗಳು ತುಂಬಾ ಇದೆ, ಒಳ್ಳೆ ಬೆಳೆಗಳನ್ನ ಬೆಳಿಬಹುದು ಇಲ್ಲಿ. ಹಂಗೆ ಕರಾವಳಿ ತೀರದ ನದಿಗಳು ಯಾವುದು ಅಂತ ಗಮನಿಸಿ. ಕಾಳಿ, ಅಘನಾಸಿನಿ, ಗಂಗಾವಲಿ, ಶರಾವತಿ, ಸೀತಾ ನದಿ, ಸ್ವರ್ಣ ನದಿ, ನೇತ್ರಾವತಿ, ಹಲವಾರು ನದಿಗಳು ಕರಾವಳಿ ತೀರದಲ್ಲಿ ಅಳಿವೆಗಳನ್ನ ನಿರ್ಮಿಸ್ತವೆ ಸ್ನೇಹಿತರೆ. ಅದಲ್ಲದೆ ಇದು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದ್ರೆ, ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಕಂಡು ಬರುತ್ತೆ. ಇಲ್ಲೆಲ್ಲ ನಮಗೆ ಮುಖ್ಯ ಬೆಳೆಗಳು ಯಾವುದು? ತೆಂಗು, ಅಡಕೆ, ಭತ್ತ, ಬಾಳೆ ಮತ್ತು ಗೋಡಂಬಿಯನ್ನು ನಾವು ಬೆಳಿತೀವಿ ಸ್ನೇಹಿತರೆ. ಈ ರೀತಿ ಕರಾವಳಿ ತೀರದಲ್ಲಿ ನಮಗೆ ಮುಖ್ಯವಾದಂಥ ಮಣ್ಣು ಕರಾವಳಿ ಮೆಕ್ಕಲು ಮಣ್ಣು. ಹಂಗೆ ಈ ಸೇಂಟ್ ಮೇರೀಸ್ ಚಿತ್ರ ಗಮನಿಸಿ. ಸೇಂಟ್ ಮೇರೀಸ್ ದ್ವೀಪ ಏನಿದೆ ಇಲ್ಲಿ, ತಾವು ಏನ್ ಗಮನಿಸಬೇಕು ಅಂದ್ರೆ, ಮೊದಲು ಇದು ವಿಕಾಸಗೊಂಡಿದ್ದು 88 ದಶಲಕ್ಷ ವರ್ಷಗಳ ಹಿಂದೆ. ಭಾರತ ಮತ್ತು ಮಡಗಾಸ್ಕರ್ 2 ಬೇರ್ಪಟ್ಟಾಗ ಜ್ವಾಲಾಮುಖಿಯಿಂದ ವಿಕಾಸಗೊಂಡಿರುವಂತ ದ್ವೀಪ ಇದು. ಜ್ವಾಲಾಮುಖಿಯಿಂದ ವಿಕಾಸಗೊಂಡಿರುವಂತ ದ್ವೀಪ. ಸೊ ಅದನ್ನ ನೀವು ಗಮನಿಸಬೇಕು, ಎಷ್ಟು ವರ್ಷಗಳ ಹಿಂದೆ ಅಂತಾನೂ ಹೇಳಿದ್ದೀನಿ ನಾನು. ಸೊ ಇದು ತುಂಬಾ ಪುರಾತನ ದ್ವೀಪವಾಗಿರೋದ್ರಿಂದ, ಜ್ವಾಲಾಮುಖಿಯಿಂದ ರೂಪಿತಗೊಂಡಿರೋ ದ್ವೀಪ ಆದ್ರಿಂದ ಇಲ್ಲಿ ನಿಮಗೆ ಬಸಾಲ್ಟ್ ಕಲ್ಲುಗಳನ್ನ ಕಾಣಬಹುದು. ಬಸಾಲ್ಟ್ ಎಂಬ ಅಗ್ನಿಶಿಲೆ ಕಾಣಬಹುದು ಇಲ್ಲಿ. ಇದು ಬಾಯಸರಣ ಅಗ್ನಿಶಿಲೆ. ಇದನ್ನ ನೋಡಿ, ಒಂಥರ ಕಾಲಮ್ ರೀತಿ ಸಂಚಯನಗೊಂಡಿದೆ. ಕಾಲಮ್. ಇದನ್ನ ನಾವು ಸ್ತಂಭಾಕಾರದ ಬಂಡೆಗಳು, ಶಿಲೆಗಳು ಅಂತ ಕರಿತೀವಿ. ಬಸಾಲ್ಟ್ ಸ್ತಂಭಾಕಾರದ, ನೋಡಿ, ಸ್ತಂಭಾಕಾರದ ಬಂಡೆಗಳು ಎಂದು ಕರೆಯುತ್ತೇವೆ. ಯುನೆಸ್ಕೋದವರು ಇದನ್ನ ಜಿಯೋ ಪಾರ್ಕ್ ಪಟ್ಟಿಗೆ ಸೇರಿಸಿದ್ದಾರೆ ಸ್ನೇಹಿತರೆ. ಭಾರತದಲ್ಲಿ 2 ಜಾಗ ಜಿಯೋ ಪಾರ್ಕ್ ಪಟ್ಟಿನಲ್ಲಿರೋದು. ಒಂದು ಸೇಂಟ್ ಮೇರೀಸ್ ಭಾಗ ಇದೆ ನಮ್ಮ ಕರ್ನಾಟಕದ್ದು, ಇನ್ನೊಂದು ಲೇಕ್ ಲೋನಾರ್ ಅಂತೇಳಿ ಮಹಾರಾಷ್ಟ್ರದಲ್ಲಿದೆ ಸ್ನೇಹಿತರೆ. ಅದು ಕರಾವಳಿ ತೀರದ ಜನಗಳು ಇದನ್ನ ಕೋಕೋನಟ್ ದ್ವೀಪ ಅಂತ ಕರೀತಾರೆ.
ಇಲ್ಲಾಂದ್ರೆ ತೊನ್ಸೆಪಾರ ದ್ವೀಪಗಳು ಅಂತ ಕರೀತಾರೆ. ಇಲ್ಲಿ 4 ದೊಡ್ಡ ಮತ್ತು 2 ಚಿಕ್ಕ ದ್ವೀಪಗಳಿದೆ ಸ್ನೇಹಿತರೆ. ದೊಡ್ಡ ದ್ವೀಪಗಳು, ಚಿಕ್ಕ ದ್ವೀಪಗಳು ಒಟ್ಟು ಸೇರಿ 6 ದ್ವೀಪಗಳಿದೆ ಸಮೂಹ. ಸೇಂಟ್ ಮೇರೀಸ್ ಅನ್ನೋದು 6 ದ್ವೀಪಗಳ ಸಮೂಹ. ದೊಡ್ಡ ದ್ವೀಪಗಳು 4, ಚಿಕ್ಕದು 2. ಆಯ್ತಾ. ಇಲ್ಲಿ ತೆಂಗು ತುಂಬಾ ಮುಖ್ಯವಾದಂತ ಬೆಳೆ ಆದ್ರಿಂದ ಅದಕ್ಕೆ ಅದನ್ನ ಕೋಕೋನಟ್ ಐಲ್ಯಾಂಡ್ಸ್ ಅಂತ ಕರೀತಾರೆ. ವಾಸ್ಕೋ ಡ ಗಾಮಾ ಅವರು ಮೊದಲು ಭಾರತಕ್ಕೆ ಬಂದಾಗ 1498 ಅಲ್ಲಿ ಪಶ್ಚಿಮ ಕರಾವಳಿ ತೀರದ ಜಾಮೂರಿನ್ ರಾಜನಿಂದ ಅನುಮತಿ ಪಡೆಯಲು ಅವರು ಕಾಯ್ತಿದ್ದು ಈ ದ್ವೀಪದಲ್ಲೇ ಸ್ನೇಹಿತರೆ. ಅಂದ್ರೆ ಅವರು ಕರಾವಳಿ ತೀರಕ್ಕೆ ಬಂದು ಫಸ್ಟ್ ಕ್ಯಾಲಿಕಟ್ ಅಂತ ಕೇಳಿದ್ರು ಎಲ್ಲರೂ. ಕಪ್ಪಾತ್ ಬೀಚ್ ಅಲ್ಲಿ ಫಸ್ಟ್ ಭಾರತಕ್ಕೆ ಕಾಲಿಟ್ಟರು ಅಂತ ಹೇಳಿದ್ರು. ಆದ್ರೆ ಸೇಂಟ್ ಮೇರೀಸ್ ಈ ದ್ವೀಪದಲ್ಲಿ ಬಂದು ಅವರು ನೆಲೆಸಿದ್ರು. 15ರಿಂದ 20 ದಿವಸಗಳ ಕಾಲ ಈ ದ್ವೀಪದ ಹತ್ರ ಇದ್ರು ಅಂತ ಹೇಳಿ ನಮಗೆ ತಿಳಿದು ಬಂದಿದೆ ಸ್ನೇಹಿತರೆ. ಸೊ ವಾಸ್ಕೋ ಡ ಗಾಮಾ ಅವರ ಪುಸ್ತಕದಲ್ಲಿ ಅವ್ರು ಏನ್ ಬರೆದಿದ್ದಾರೆ ಅಂದ್ರೆ 15ರಿಂದ 20 ದಿವಸಗಳ ಕಾಲ ನಾವು ಇಲ್ಲಿ ಶ್ರಮಿಸಿದ್ವಿ, ನೆಲೆಸಿದ್ವಿ. ಈ ಭಾಗದಲ್ಲಿ ಅವರು ಒಂದು ಸೇಂಟ್ ಮೇರೀಸ್ ಅವರ ವಿಗ್ರಹ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ರು. ಅದಕ್ಕೋಸ್ಕರ ಅವರ ಪ್ರಯಾಣ ಸುರಕ್ಷಿತವಾಗಿರ್ಲಿ ಅಂತ ಹೇಳಿ ಬೇಡ್ತಾ ಒಂದು ವಿಗ್ರಹ, ಸೇಂಟ್ ಮೇರೀಸ್ ವಿಗ್ರಹವನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ರು. ಅದಕ್ಕೋಸ್ಕರ ಅದಕ್ಕೆ ಸೇಂಟ್ ಮೇರೀಸ್ ಅಂತ ಹೇಳಿ ದ್ವೀಪ ಬಂದಿದೆ ಸ್ನೇಹಿತರೆ. ಇದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಸೇಂಟ್ ಮೇರೀಸ್ ಎಲ್ಲಿದೆ? ಮಲ್ಪೆ, ಉಡುಪಿ ಮಲ್ಪೆ ಹತ್ರ ಬರುತ್ತೆ ಸ್ನೇಹಿತರೆ ಇದು. ಸೊ ಎಲ್ಲರಿಗೂ ಕರಾವಳಿ ಕರ್ನಾಟಕದ ಬಗ್ಗೆ ಗೊತ್ತಾಗಿದೆ. ಈಗ ಬಂದರುಗಳು ಯಾವುದು ಅಂತ ಹೇಳಿ ಮುಂದಕ್ಕೆ ನೋಡೋಣ. ಇಲ್ಲಿ ನೋಡಿ ನಮ್ಮ ಕರಾವಳಿ ತೀರದಲ್ಲಿ ಹಲವಾರು ಬಂದರುಗಳಿದೆ, ತಾವು ಅದನ್ನು ಗಮನಿಸಬಹುದು. ಇಲ್ಲಿ ಓಲ್ಡ್ ಮಂಗಳೂರು ನೋಡಿ, ನ್ಯೂ ಮಂಗಳೂರು, ಪಡುಬಿದ್ರಿ, ಮಲ್ಪೆ, ಹಂಗಾರಕಟ್ಟ, ಕುಂದಾಪುರ, ಭಟ್ಕಳ, ಮಂಕಿ, ಮಾವಿನಕುರುವೆ, ಬೆಲಿಕೆರೆ, ಕಾರವಾರ ನೋಡಿ ಎಲ್ಲ ಬಂದರುಗಳನ್ನು ನಾನಿಲ್ಲಿ ಕ್ರಮವಾಗಿ ತೋರಿಸಿದ್ದೇನೆ ನಮ್ಮ ಕರಾವಳಿ ಭಾಗದಲ್ಲಿ. ಹಂಗೆ 20 ಬೀಚ್ಗಳಿದೆ ಅಂತ ಹೇಳಿದೆ ನಾನು. ಕರ್ನಾಟಕದ ಕರಾವಳಿ ತೀರದಲ್ಲಿ 20 ಬೀಚ್, ಅದರಲ್ಲಿ 2 ಬೀಚ್, ಕಾಸರ್ಕೋಡ್ ಬೀಚ್ ಮತ್ತು ಪಡುಬಿದ್ರಿ ಬೀಚ್, 2 ಗಮನಿಸಬೇಕಾಗುತ್ತೆ ತಾವೆಲ್ಲರೂ. ಕಾಸರ್ಕೋಡ್ ಬೀಚ್ ಒಂದು ಇದು ಉತ್ತರ ಕನ್ನಡಕ್ಕೆ ಬರುತ್ತೆ, ಇದು ಭಾಗಕ್ಕೆ ಕಾಸರ್ಕೋಡ್. ಪಡುಬಿದ್ರಿ ಇಲ್ಲಿ ನೋಡಿ ಉಡುಪಿಗೆ ಬರುತ್ತೆ, ಪಡುಬಿದ್ರಿ ಉಡುಪಿಗೆ ಬರುತ್ತೆ. ತಾವು ಅದನ್ನು ಗಮನಿಸಿ. 2020ರಲ್ಲಿ ಇವೆರಡು ಬೀಚ್ಗಳಿಗೆ ನಾವು ಬ್ಲೂ ಫ್ಲಾಗ್ ಅಂತೇಳಿ ಬಿರುದು ಸಿಕ್ಕಿದೆ. ಈ ಬ್ಲೂ ಫ್ಲಾಗ್ ಬಿರುದು ಕೊಡೋದು ಡೆನ್ಮಾರ್ಕ್ನ ಸಂಸ್ಥೆ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್ ಎಂಬ ಸಂಸ್ಥೆ. ಪರಿಸರ ಮತ್ತು ನೋಡಿ ವಿದ್ಯಾಭ್ಯಾಸ ಎಂಬ ಒಂದು ಸಂಸ್ಥೆ, ಓಕೆ, ಜ್ಞಾನ ಮತ್ತು ಪರಿಸರ ಎಂಬ ವಿದ್ಯಾಸಂಸ್ಥೆ ಒಂದು ಇದಕ್ಕೆ ಬ್ಲೂ ಫ್ಲಾಗ್ ಬಿರುದುವನ್ನು ಕೊಡುತ್ತೆ ಸ್ನೇಹಿತರೆ. ತಾವು ಇದನ್ನು ಗಮನಿಸಬೇಕಾಗುತ್ತೆ. ಪಡುಬಿದ್ರಿ ಮತ್ತು ಕಾಸರ್ಕೋಡ್ ಬೀಚ್ ಕರ್ನಾಟಕದಲ್ಲಿ. ಭಾರತದಲ್ಲಿ ಅದೇ ರೀತಿ 12 ಬೀಚ್ಗಳಿದೆ ಸ್ನೇಹಿತರೆ. ಓಕೆ, 12 ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಬೀಚ್ ಸರ್ಟಿಫಿಕೇಶನ್ ಸಿಕ್ಕಿದೆ. ಅದರಲ್ಲಿ 2 ಕರ್ನಾಟಕದ್ದು. ಹಂಗೆ ಕರ್ನಾಟಕದಲ್ಲಿ ನಾವು ಇರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಹಂಗೆ ಭಾರತದ 12 ಬ್ಲೂ ಫ್ಲಾಗ್ ಬೀಚ್ಗಳನ್ನ ಸಹ ಇಲ್ಲಿ ಈ ಚಿತ್ರದಲ್ಲಿ ಗಮನಿಸಬಹುದು ತಾವು. ಓಕೆ, ಹಂಗೆ ಇಲ್ಲಿ ನೋಡಿ ಕರಾವಳಿ ತೀರದಲ್ಲಿ ಮ್ಯಾಂಗ್ರೋವ್ ಗಿಡಗಳಿದೆ ಸ್ನೇಹಿತರೆ. ಮ್ಯಾಂಗ್ರೋವ್ ಗಿಡಗಳು ಉಪ್ಪು ನೀರಿನಲ್ಲಿ ಬೆಳೆಯುವಂತ ಗಿಡಗಳು, ಸಸ್ಯಗಳು. ಇದು ನಮ್ಮ ಕರಾವಳಿ ತೀರದಲ್ಲಿರುವಂತಹ ಉಬ್ಬರವಿಳಿತಗಳ ಪ್ರದೇಶಗಳಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಇದು ಆ ಬೇರನ್ನ ನೀವು ಗಮನಿಸಬಹುದು, ನೀರಿನಲ್ಲಿ ಯಾವ ರೀತಿ ನಾಟಿಯಾಗಿದೆ ಮತ್ತು ಅದರ ಗಿಡಗಳು ಯಾವ ರೀತಿ ಬೆಳೆಯುತ್ತೆ ಅಂತ ಹೇಳಿ ನೀವು ಇಲ್ಲಿ ಗಮನಿಸಬಹುದು. ಇದು ಕರಾವಳಿ ತೀರವನ್ನು ರಕ್ಷಣೆ ಮಾಡುತ್ತೆ ಸ್ನೇಹಿತರೆ. ಸುನಾಮಿ ಆಗಲಿ, ಸೈಕ್ಲೋನ್ ಇಂದ, ಕಡಲ ಕೊರೆತದಿಂದ ರಕ್ಷಣೆ ಮಾಡಲಿಕ್ಕೆ ಇರುವಂತಹ ಗಿಡಗಳೇ ಮ್ಯಾಂಗ್ರೋವ್ ಗಿಡಗಳು. ಇದು ಉಪ್ಪು ನೀರಿನಲ್ಲಿ ಬೆಳೆಯೋದ್ರಿಂದ ಇದನ್ನ ಹ್ಯಾಲೋಫೈಟ್ಸ್ ಅಂತ ಕರಿತೀವಿ. ಉಬ್ಬರವಿಳಿತಗಳ ಕಾಡು ಅಂತ ಕೂಡ ಕರಿತೀವಿ. ಇಲ್ಲಿ ತಾವು ಗಮನಿಸಬೇಕು, ಇದೆಲ್ಲ ನಾವು ನೋಡಿದೀವಿ ಕಳೆದ ಕ್ಲಾಸ್ನಲ್ಲಿ. ಮ್ಯಾಂಗ್ರೋವ್ ಭಾರತದಲ್ಲಿ ಎಲ್ಲೆಲ್ಲಿದೆ? 5,000 ಚದರ ಕಿಲೋಮೀಟರ್ ಅಷ್ಟಿದೆ. 0.15% ಅಷ್ಟು ನಮ್ಮ ದೇಶದ ಭೂಪ್ರದೇಶದಲ್ಲಿ ಮ್ಯಾಂಗ್ರೋವ್ ಕಾಡುಗಳನ್ನ ನೋಡ್ಬೋದು. ಅದರಲ್ಲಿ ಕರ್ನಾಟಕ 9ನೇ ಸ್ಥಾನ ಅಂತ ಹೇಳಿದ್ದೆ. ಅದನ್ನು ನೇರವಾಗಿ ಇಲ್ಲಿ ಗಮನಿಸಬೇಕು ತಾವು. ಕರ್ನಾಟಕದಲ್ಲಿದೆ ಅದು ಮಾತ್ರ ನೋಡಿ. ಕಾರವಾರ, ಕಾಳಿ ಭಾಗದಲ್ಲಿ ಕಾರವಾರ ಭಾಗ ಇಲ್ಲಿಂದ ನೋಡಿ, ಈ ಭಾಗ ಮಾತ್ರ ನೋಡಿ, ಈ ಭಾಗ ಮಾತ್ರ ನೋಡಿ. ಮಂಗಳೂರು ಭಾಗ, ಕುಂದಾಪುರ ಭಾಗ, ದಕ್ಷಿಣ ಕನ್ನಡ ಹೊನ್ನಾವರ ಭಾಗ, ಕಾರವಾರ ಭಾಗ. ಈ ಕರಾವಳಿ ತೀರದಲ್ಲಿ ನದಿಗಳೆಲ್ಲ ಬಂದು ಸೇರುತ್ತಲ್ಲ, ಅಲ್ಲೆಲ್ಲ ನಮಗೆ ಮ್ಯಾಂಗ್ರೋವ್ ಗಿಡಗಳು ಕಾಣಬಹುದು. ಇದನ್ನ ನಾವು ಹಸಿರು ಕವಚ ಎಂದು ಕರೆಯುತ್ತೇವೆ. ಮ್ಯಾಂಗ್ರೋವ್ಗಳನ್ನ ಹಸಿರು ಕವಚ. ಭಾರತದಲ್ಲಿ ಎಷ್ಟಿದೆ ಗೊತ್ತಿದೆ? ಕರ್ನಾಟಕದಲ್ಲಿ ಎಷ್ಟು? 0.2% ಅಷ್ಟಿದೆ. ಓಕೆ, ಅಂದ್ರೆ 9ನೇ ಸ್ಥಾನದಲ್ಲಿ ಇದೀವಿ ನಾವು ಮ್ಯಾಂಗ್ರೋವ್ನಲ್ಲಿ. ತಾವು ಇದನ್ನು ಗಮನಿಸಬೇಕು. ನೆಕ್ಸ್ಟ್ ಮಲೆನಾಡು ಪ್ರದೇಶ. ನಾ ಆಗ್ಲೇ ಹೇಳ್ದಂಗೆ ಮಲೈನಾಡು ಎಂಬ ಪದ, ತಮಿಳಿನ ಪದ. ಮಲೈ ಅಂದ್ರೆ ಬೆಟ್ಟಗುಡ್ಡ ಪ್ರದೇಶಗಳು.
ಆ ಪದದಿಂದ ಬಂದಿದೆ ಸ್ನೇಹಿತರೆ. ಮಲ್ನಾಡ್ ಅಂತ ಕರಿತೀವಿ ನಾವು. ಇಲ್ಲಿ ಈ ಮಲ್ನಾಡ್ ಪ್ರದೇಶ ಏನಪ್ಪಾ ಅಂದ್ರೆ ಇದು ಸಹ್ಯಾದ್ರಿ ಪರ್ವತದ ಭಾಗ. ನಮ್ಮ ಪಶ್ಚಿಮ ಘಟ್ಟ ಏನಿದೆ, ಸಹ್ಯಾದ್ರಿ ಪರ್ವತಗಳೇನಿದೆ, ಗುಜರಾತ್ನ ಇಂದ ಹಿಡಿದು ಕನ್ಯಾಕುಮಾರಿವರೆಗೂ ಇದೆಯಲ್ಲ ಸಹ್ಯಾದ್ರಿ ಪರ್ವತ, ಅದರ ಒಂದು ಭಾಗ ನಮ್ಮ ಕರ್ನಾಟಕದ್ದು ಸಹ್ಯಾದ್ರಿ ಪರ್ವತ. ಇದು ಯಾವ ತರ ನಮ್ಮ ಕರ್ನಾಟಕದಲ್ಲಿರುವಂತಹ ಪರ್ವತ ಯಾವ್ದಿದು ಅಂದ್ರೆ ಸ್ತರಭಂಗ ಪರ್ವತ. ಅಂದ್ರೆ ಭಾರತ ಮಡಗಾಸ್ಕರ್ ಇಂದ ಬೇರ್ಪಟ್ಟಾಗ ಆದಂತ ಸ್ತರಭಂಗ ಪರ್ವತ ಇದು. ಉದ್ದ ಎಷ್ಟಿದೆ ನೋಡಿ, 650 ಕಿಲೋಮೀಟರ್ ಇದೆ. ಅಗಲ 50ರಿಂದ 80 ಕಿಲೋಮೀಟರ್ ಇದೆ ನೋಡಿ, 50ರಿಂದ 80 ಕಿಲೋಮೀಟರ್. ಈ ಭಾಗ ನೋಡಿ ಗಮನಿಸ್ಬೇಕೆಲ್ಲರೂ. ಬೆಳಗಾವಿ ಉತ್ತರ ಕನ್ನಡ ಸೇರುತ್ತೆ ಇಲ್ಲಿ, ತಾವು ಗಮನಿಸಿ. ಧಾರವಾಡ ಭಾಗ ಬರುತ್ತೆ, ಹಂಗೆ ಉತ್ತರ ಕನ್ನಡ ಈ ಕಡೆಗೆ. ಹಂಗೆ ಇಲ್ಲಿ ನೋಡಿ ಸ್ವಲ್ಪ ಕೆಳಗಡೆ, ಧಾರವಾಡಿಂದ ಕೆಳಗಡೆ ಬನ್ನಿ, ಈ ಕಡೆಗೆ ಹಾವೇರಿ ಮತ್ತು ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕರೆಕ್ಟ ಕೊಡಗು, ಈ ಭಾಗ ಗಮನಿಸ್ಬೇಕೆಲ್ಲರೂ ತಾವು. ಮೈಸೂರು, ಹಾಸನ ಮುಖ್ಯವಾಗಿ. ಮೈಸೂರು ಭಾಗ ಕೆಳಗಡೆ ಹುಣಸೂರು ಹತ್ರ ಬರುತ್ತೆ ಸ್ವಲ್ಪ. ಹಂಗೆ ಈ ಕಡೆ ಬಂದು ದಕ್ಷಿಣದಲ್ಲಿ ಚಾಮರಾಜನಗರ ಭಾಗದಲ್ಲಿ ಪೂರ್ವ ಘಟ್ಟಗಳಿಗೆ ಸೇರ್ಬಿಡುತ್ತೆ. ಪಶ್ಚಿಮ ಘಟ್ಟಗಳು ಹೋಗಿ ಈ ಕಡೆ ಪೂರ್ವ ಘಟ್ಟಗಳನ್ನ ಸೇರ್ಬಿಡುತ್ತೆ ಈ ಭಾಗ. ಇದನ್ನು ಗಮನಿಸ್ಬೇಕು ತಾವು. ಪೂರ್ವ ಘಟ್ಟಗಳಿಗೆ ಸೇರುತ್ತೆ. ಇದನ್ನ ನಾವು ನೀಲಗಿರಿ ಅಂತ ಕರೆಯೋದು. ಈ ಭಾಗನ ನಾವು ನೀಲಗಿರಿ ಪ್ರದೇಶ ಅಂತ ಕರಿತೀವಿ ಸ್ನೇಹಿತರೆ. ಎಲ್ಲಿ ಪಶ್ಚಿಮ ಘಟ್ಟ ಪೂರ್ವ ಘಟ್ಟ ಎರಡು ಸೇರುತ್ತಲ್ಲ ಆ ಭಾಗ ಆಯ್ತಾ. ಸೊ ಇದು ಪಶ್ಚಿಮ ಘಟ್ಟಗಳು ಏನಾಗುತ್ತೆ, ಸಾಮಾನ್ಯವಾಗಿ ನಮಗೆ ತುಂಬಾ ಎತ್ತರ ಇರೋದ್ರಿಂದ ಆಲ್ಮೋಸ್ಟ್ ನೋಡಿ 8500ರಿಂದ 1500 ಮೀಟರ್ ಆವರೇಜ್ ಎಲಿವೇಶನ್ ಇದೆ. ತುಂಬಾ ಎತ್ತರ ಇರೋದ್ರಿಂದ ಯಾವಾಗಲೂ ಮಳೆ, ಯಾವ ತರ ಮಳೆ, ಪರ್ವತ ಮಳೆ ಆಗುತ್ತೆ. ಪರ್ವತ ಮಳೆ ಆಗಿ ಎಷ್ಟೋ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಲ್ಲಿ ಆಗುಂಬೆ ಗೊತ್ತಿದೆ ಎಲ್ಲರಿಗೂ. ಆಗುಂಬೆ ಪ್ರದೇಶದಲ್ಲಿ ತುಂಬಾ ಮಳೆ. ಭಾಗಮಂಡಲ, ಪುಲಿನ್ಗಾತ್, ಮಕೂಟ್ ಎಂಬ ಮಡಿಕೇರಿನಲ್ಲಿದೆ 3. ಆಗುಂಬೆ ಶಿವಮೊಗ್ಗದಲ್ಲಿದೆ. ಆಗುಂಬೆ ಶಿವಮೊಗ್ಗ ಜಿಲ್ಲೆಗೆ ಬರುತ್ತೆ. ಓಕೆ, ಭಾಗಮಂಡಲ, ಪುಲಿನ್ಗಾತ್, ಮಕೂಟ್ ಮಡಿಕೇರಿ ಜಿಲ್ಲೆಗೆ ಬರುತ್ತೆ ಸ್ನೇಹಿತರೆ. ಇಲ್ಲಿ ಧಾರಾಕಾರ ಮಳೆ ಆಗುತ್ತೆ. ಹಂಗೆ ಈ ನದಿಗಳು ಉಗಮ ಸ್ಥಳ ಕೂಡ. ಇಲ್ಲಿ ಮಳೆ ಆಗೋದ್ರಿಂದ ಹಲವಾರು ನದಿಗಳು ಹುಟ್ಟಿ, ಕೆಲವು ನದಿಗಳು ಪೂರ್ವಕ್ಕೆ, ಕೆಲವು ನದಿಗಳು ಪಶ್ಚಿಮಕ್ಕೆ ಹರಿಯುತ್ತೆ ಸ್ನೇಹಿತರೆ. ಓಕೆ, ಕರ್ನಾಟಕನ ಜಲಪಾತಗಳ ರಾಜ್ಯ ಅಂತಾನೆ ಕರೀತಾರೆ. ದೇಶದಲ್ಲಿ ಅತಿ ಹೆಚ್ಚು ಜಲಪಾತಗಳಿರುವಂತ ರಾಜ್ಯ ಕರ್ನಾಟಕ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಲವಾರು ಜಲಪಾತಗಳು ನಮ್ಮ ಕರ್ನಾಟಕದಲ್ಲಿದೆ. ಹಂಗೆ ನೋಡಿ, ನಮ್ಮ ಈ ಪಶ್ಚಿಮ ಘಟ್ಟಗಳು ಪಶ್ಚಿಮಕ್ಕೆ ತುಂಬಾ ಕಿರಿದಾದ ಪರ್ವತಗಳು, ಅಂದ್ರೆ ಪಶ್ಚಿಮಕ್ಕೆ ತುಂಬಾ ಇಳಿಜಾರಿದೆ. ಹಂಗೆ ಪೂರ್ವಕ್ಕೆ ಸಾಮಾನ್ಯ ಇಳಿಜಾರಿದೆ. ಅದನ್ನು ತಾವು ಇಲ್ಲಿ ಗಮನಿಸಬೇಕು. ಪಶ್ಚಿಮಕ್ಕೆ ಬಾಗುವ ಅಂತ ಕಡಿದಾದ ಇಳಿಜಾರು, ಪೂರ್ವಕ್ಕೆ ಸಾಮಾನ್ಯ ಇಳಿಜಾರಿದೆ. ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಸ್ನೇಹಿತರೆ. ಮುಳ್ಳಯ್ಯನಗಿರಿ ಏನಿದೆ ಅದು ಚಿಕ್ಕಮಗಳೂರಿನಲ್ಲಿ ಬರುತ್ತೆ. ಹಂಗೆ ಬುಡನ್ಗಿರಿ, ಕೆಮ್ಮನ್ಗುಂಡಿ, ಕುದುರೆಮುಖ ಕೂಡ ಚಿಕ್ಕಮಗಳೂರಿನಲ್ಲಿ ಕಂಡು ಬರುತ್ತೆ. ಇಲ್ಲಿ ದಕ್ಷಿಣದಲ್ಲಿ ನೀಲಗಿರಿ ಬಯೋಸ್ಪಿಯರ್ ಎಂಬ ಪ್ರದೇಶ ಕೂಡ ಇದೆ. ಅದನ್ನ ತಾವು ಗಮನಿಸಬೇಕು. ಅದು ನೀಲಗಿರಿ ಭಾಗ ಕರ್ನಾಟಕ, ಕೇರಳ, ತಮಿಳುನಾಡಿಗೆ ಸೇರುತ್ತೆ. ಇಲ್ಲಿ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳೆರಡು ಭೇಟಿ ಕೊಡುವಂತ ಪ್ರದೇಶ ಇದು. ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ ಎರಡು ಭೇಟಿಯಾಗುವಂತ ಪ್ರದೇಶನೇ ನೀಲಗಿರೀಸ್. ಇಲ್ಲಿ ನೀಲಕುರಂಜಿ ಎಂಬ ಗಿಡ ಇದೆ. ಆ ನೀಲಕುರಂಜಿ ಗಿಡ 12 ವರ್ಷಕ್ಕೊಮ್ಮೆ ಹೂ ಬಿಡುತ್ತೆ. ನೀಲಕುರಂಜಿ ಗಿಡ ಎಷ್ಟು ವರ್ಷಕ್ಕೆ? 12 ವರ್ಷಕ್ಕೊಮ್ಮೆ ಹೂ ಬಿಡುವಂತ ಗಿಡ. ಅದಕ್ಕೋಸ್ಕರ ಇದೆಲ್ಲ ನಮ್ಗೆ ನೀಲಕುರಂಜಿ ಅಂತ ಕರಿತೀವಿ. ಈ ಪ್ರದೇಶವೆಲ್ಲ ನೀಲಗಿರೀಸ್, ಬ್ಲೂ ಮೌಂಟೇನ್ಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ. ಹಂಗೆ ಪಶ್ಚಿಮ ಘಟ್ಟಗಳು ಯುನೆಸ್ಕೋ ರೆಕಗ್ನೈಸ್ ಮಾಡಿರುವಂತ ಒಂದು ಮುಖ್ಯ ಜೀವ ವೈವಿಧ್ಯತಾ ವಲಯ ಕೂಡ ಸ್ನೇಹಿತರೆ. ನೀಲಗಿರಿ ಮತ್ತು ಪಶ್ಚಿಮ ಘಟ್ಟಗಳು ಏನಿದೆ ಅದು ಮುಖ್ಯವಾದಂತಹ ಯುನೆಸ್ಕೋ ಸಂರಕ್ಷಿತ ಪ್ರದೇಶ ಕೂಡ ಹೌದು. ಇಲ್ಲಿ ಹಲವಾರು ರಾಷ್ಟ್ರೀಯ ಉದ್ಯಾನವನಗಳಿದೆ. ಅನ್ಶಿ ನ್ಯಾಷನಲ್ ಪಾರ್ಕ್ ಗೊತ್ತಿದೆ ನಿಮಗೆ. ಕುದುರೆಮುಖ, ನಾಗರಹೊಳೆ, ಬಂಡೀಪುರ ಇವೆಲ್ಲ ನಮಗೆ ಕಾಣುವಂತ ಮುಖ್ಯ ನ್ಯಾಷನಲ್ ಪಾರ್ಕ್ಗಳು ಸ್ನೇಹಿತರೆ. ಹಂಗೆ ಹುಲಿಧಾಮ ಕೂಡ ಇದೆ. ಕಾಳಿ ಟೈಗರ್ ರಿಸರ್ವ್, ಭದ್ರಾ ಟೈಗರ್ ರಿಸರ್ವ್, ನಾಗರಹೊಳೆ, ಬಂಡೀಪುರ ಮತ್ತು ಬಿಳಿಗಿರಿ ರಂಗನಾಥ ಟೈಗರ್ ರಿಸರ್ವ್ ಕೂಡ ಇಲ್ಲಿ ನಾವು ಕಾಣಬಹುದು. ನಮ್ಮ ಪಶ್ಚಿಮ ಘಟ್ಟ ಈ ಭಾಗದಲ್ಲೇ ನಮಗೆ ಹಲವಾರು ರಾಷ್ಟ್ರೀಯ ಉದ್ಯಾನವನಗಳಿದೆ ಮತ್ತು ಹುಲಿ ಸಂರಕ್ಷಣಾ ಕೇಂದ್ರಗಳು ಕೂಡ ಇದೆ. ತಾವು ಅದನ್ನ ಇಲ್ಲಿ ಗಮನಿಸಬೇಕು. ಹಂಗೆ ಈ ಮಲೆನಾಡು ಪ್ರದೇಶದಲ್ಲಿ ನೋಡಿ ಯಾವ ತರ ಮಣ್ಣಿರುತ್ತೆ, ಜಂಬಿಟ್ಟಿಗೆ ಮಣ್ಣು ಸ್ನೇಹಿತರೆ. ಇಲ್ಲಿ ನಮಗೆ ಯಾವ ತರ ಮಣ್ಣು? ಜಂಬಿಟ್ಟಿಗೆ ಮಣ್ಣು. ಅಂದ್ರೆ ತುಂಬಾ ಮಳೆ ಆಗೋದ್ರಿಂದ ಏನಾಗುತ್ತೆ, ಆ ಮಳೆ ನೀರು ಬಿದ್ದಾಗ ಹಲವಾರು ಖನಿಜಗಳು, ಸಲ್ಫೇಟ್ಸ್, ನೈಟ್ರೇಟ್ಸ್, ಕ್ಲೋರೈಡ್ಸ್ ಎಲ್ಲ ನೀರಲ್ಲಿ ಕರಗಿ ಹೊಟ್ಟೋಗುತ್ತೆ. ಸಿಲಿಕಾ ಇದ್ದಿದ್ದು ಅದು ಹೊಟ್ಟೋಗುತ್ತೆ. ಯಾವುದು ಕರಗೋದಿಲ್ಲ ನೀರಲ್ಲಿ, ಕಬ್ಬಿಣದ ಅಂಶ, ಅಲ್ಯೂಮಿನಿಯಂ ಅಂಶ ಅಲ್ಲೇ ಉಳ್ಕೊಳ್ಳುತ್ತೆ. ಅದೇ ನಮ್ಮ ಜಂಬಿಟ್ಟಿಗೆ. ಅದನ್ನ ನಾನು ತೋರಿಸ್ತೀನಿ ಈಗ. ಇಲ್ಲಿ ಯಾವ ತರ ಬೆಳೆಗಳನ್ನ ಬೆಳಿಬಹುದು? ಕಾಫಿ, ಕ್ಯಾಶ್ಯೂ, ಸ್ಪೈಸಸ್, ಅರೆಕನಟ್, ಟೀ, ಈ ತರದೆಲ್ಲ ಬೆಳೆಗಳನ್ನ ಬೆಳಿಬಹುದು ನಾವು. ಇಲ್ಲಿ ನೋಡಿ ಪಶ್ಚಿಮ ಘಟ್ಟಗಳನ್ನ ಗಮನಿಸಿ. ತಾಪಿ ನದಿ, ಗುಜರಾತ್ನ ತಾಪಿ ನದಿ ತೀರದಿಂದ ಕನ್ಯಾಕುಮಾರಿವರೆಗೂ ಇದೆ ನೋಡಿ ಸತತವಾಗಿ. ನಮ್ಮ ಕರ್ನಾಟಕ ಭಾಗ ಯಾವುದು? ಇದು ಮಧ್ಯ ಸಹ್ಯಾದ್ರಿ ಭಾಗ. ಕರ್ನಾಟಕ ಮಧ್ಯ ಸಹ್ಯಾದ್ರಿ ಪ್ರದೇಶಕ್ಕೆ ಸೇರುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನಮಗೆ
ಈ ಪ್ರದೇಶದವರೆಗೂ ನಾವು ಗಮನಿಸಬೇಕು. ಇಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳು, ಇದು ಬಂದು ನೋಡಿ ಈ ಕಡೆ ಪೂರ್ವ ಘಟ್ಟಗಳಿಗೆ ಸೇರ್ತಾ ಇರೋದು ಈ ಭಾಗ. ಆಯ್ತಾ, ತಾವು ಅದನ್ನ ಇಲ್ಲಿ ಗಮನಿಸಬೇಕು. ಈ ಭಾಗದಲ್ಲಿ ನನ್ನ ಹಿಂದೆ ಕಾಣ್ತಾ ಇದೆ ನೋಡಿ ಬೆಟ್ಟಗಳು. ಹಂಗೆ ಪಶ್ಚಿಮ ಘಟ್ಟಗಳು ಯಾವ ರೀತಿ ಕಾಣುತ್ತೆ ನೋಡಿ. ಪಶ್ಚಿಮ ಘಟ್ಟ ಇದು ನಮ್ಮ ಕರ್ನಾಟಕ ಭಾಗ, ಇದು ಕರ್ನಾಟಕ ಪ್ಲಾಟು, ಇದು ಬೆಂಗಳೂರು ಇಲ್ಲಿದೆ ನೋಡಿ, ಬೆಂಗಳೂರು ಇಲ್ಲಿದೆ, ಬೆಂಗಳೂರು, ಇದು ಮಂಗಳೂರು, ಇದು ಚೆನ್ನೈ. ತಾವು ಇಲ್ಲಿ ಗಮನಿಸಬೇಕು. ಬೆಂಗಳೂರು ಹತ್ತತ್ರ ನೋಡಿ 1000 ಮೀಟರ್ ಹತ್ತತ್ರ ಸಾಗರ ಮಟ್ಟದಿಂದ ಮೇಲಿದೆ ಅಂತ ಗಮನಿಸಿ. ಗೊತ್ತಾಯ್ತಲ್ಲ, 920 ಮೀಟರ್ಸ್ ಅಥವಾ 1000 ಮೀಟರ್ಸ್ ಸಿ ಲೆವೆಲ್ ಇಂದ ಮೇಲಿದೆ. ಇಲ್ಲಿ ನೋಡಿ, ಮಂಗಳೂರಿಂದ ನಾವು ಈ ಕಡೆ ಬರಬೇಕು ಅಂದ್ರೆ ಬೆಟ್ಟಗುಡ್ಡ ಪ್ರದೇಶ, ಪಶ್ಚಿಮ ಘಟ್ಟಗಳು ದಾಟೆ ಬರಬೇಕು, ಹೌದಲ್ವಾ? ಅದನ್ನ ಗಮನಿಸಿ. ಪಶ್ಚಿಮ ಘಟ್ಟಗಳು ಅಂತ ಹೇಳ್ತಾರೆ ಇದನ್ನೇ ನಾವು. ನಮ್ಮ ಪಶ್ಚಿಮಕ್ಕೆ ಕಡಿದಾದ ಇಳಿಜಾರಿದೆ, ಪಶ್ಚಿಮಕ್ಕೆ ಈ ಕಡೆಗೆ ಕಡಿದಾದ ಇಳಿಜಾರು, ಈ ಕಡೆಗೆ ಸಾಮಾನ್ಯ ಇಳಿಜಾರಿದೆ ನೋಡಿ, ಈ ಕಡೆಗೆ ಸಾಮಾನ್ಯ ಇಳಿಜಾರು. ಕೆಲವು ಪ್ರದೇಶಗಳಲ್ಲಿ ಇಲ್ಲಿ ತುಂಬಾ ಕಡಿದಾದಂತ ಘಾಟ್ಗಳನ್ನ ನಾವು ಕಾಣಬಹುದು. ಆಗುಂಬೆ ಘಾಟ್ ಏನಿದೆ ಅದು ಶಿವಮೊಗ್ಗ ಮತ್ತು ಉಡುಪಿ ಮಧ್ಯೆ ಸಂಪರ್ಕ ಒದಗಿಸುತ್ತೆ ಸ್ನೇಹಿತರೆ, ಅದು ಗಮನಿಸಬೇಕಾಗುತ್ತೆ. ಬಿಸ್ಲೆ ಘಾಟ್ ಏನಿದೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ನಾವು ಮೇಲ್ ಬಂದು ಸಕಲೇಶ್ಪುರ ಮತ್ತು ಸೋಮವಾರಪೇಟೆ ಕಡೆಗೆ ಹೋಗ್ಬೋದು, ಅದನ್ನು ಗಮನಿಸಬೇಕು. ಹಂಗೆ ಚಾರ್ಮುಡಿ ಘಾಟ್ ಅಂತ ಕರಿತೀವಿ ಸ್ನೇಹಿತರೆ. ಚಾರ್ಮುಡಿ ಘಾಟ್ ಮಂಗಳೂರಿಂದ ಮೂಡಿಗೆರೆಗೆ, ಚಿಕ್ಕಮಂಗ್ಳೂರು ಕಡೆಗೆ ಚಾರ್ಮುಡಿ ಘಾಟ್. ಹಂಗೆ ಶಿರಾಡಿ ಘಾಟ್ ಅಂತ ಹೇಳಿ ಮಂಗಳೂರಿಂದ ಸಕಲೇಶ್ಪುರ ಹಾಸನ್ ಕಡೆಗೆ ಸಂಪರ್ಕ ಒದಗಿಸುತ್ತೆ. ಆಗುಂಬೆ, ಬಿಸ್ಲೆ, ಚಾರ್ಮುಡಿ, ಶಿರಾಡಿ ಘಾಟ್, ಈ 4 ಘಾಟ್ಗಳನ್ನ ತಾವು ಇಲ್ಲಿ ಗಮನಿಸಬೇಕು. ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತ ಸಂಪರ್ಕ ಪ್ರದೇಶಗಳು. ಈ ಘಾಟ್ ಮುಖಾಂತರ ನಾವು ರಸ್ತೆಯನ್ನ ಮಾಡಿದೀವಿ ಸ್ನೇಹಿತರೆ. ಇಲ್ಲಿ ನೋಡಿ ಜಂಬಿಟಿಗೆ ಮಣ್ಣು ಅಂತ ಹೇಳಿದೆ. ಜಂಬಿಟಿಗೆ ಅಂದ್ರೆ ಏನು ಹೇಳಿದೆ ನಾಗಲೇ, ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತ ಮಣ್ಣು. ಇದು ಯಾವ ತರ ಮಣ್ಣು? ಅತಿ ಹೆಚ್ಚು ಮಳೆ ಮತ್ತು ಅತಿ ಹೆಚ್ಚು ಬಿಸಿಲು ಇರುವಂತ ಪ್ರದೇಶಗಳು. ಅತಿ ಹೆಚ್ಚು ಮಳೆ, ಅತಿ ಹೆಚ್ಚು ಬಿಸಿಲು, ಅದನ್ನ ನಾವು ಕಟ್ಕೊಳ್ಬೇಕಾಗುತ್ತೆ. ಇದು ಕ್ಲೂ ನಿಮ್ಗೆ. ಅತಿ ಹೆಚ್ಚು ಬಿಸಿಲು, ಅತಿ ಹೆಚ್ಚು ಮಳೆ. ಇದನ್ನ ಐರನ್ ಮತ್ತು ಅಲ್ಯೂಮಿನ ಶಿಲೆಗಳು ಅಂತ ಕರಿತೀವಿ, ಫೆರಲ್ ಅಂತ ಕರಿತೀವಿ. ಫೆರಲ್ ಅಂದ್ರೆ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಅಂತ. ತಾವು ಇಲ್ಲಿ ಗಮನಿಸಿ ಅದನ್ನು. ಆಯ್ತಾ? ಯಾಕೆ ಈ ತರ ಆಗುತ್ತೆ ಅಂದ್ರೆ, ಮಳೆ ಆಗೋದ್ರಿಂದ ತುಂಬಾ ಎಲ್ಲ ತರ ಖನಿಜಗಳು ಅದರಲ್ಲಿ ಇರೋದೆಲ್ಲ ಸೋಸುವಿಕೆಯಾಗಿ ಕೆಳಗೆ ಹೊರಟೋಗುತ್ತೆ. ಸಲ್ಫೇಟ್ಸ್, ನೈಟ್ರೇಟ್ಸ್, ಕ್ಲೋರೈಡ್ಸ್, ಸೋಡಿಯಂ ಎಲ್ಲ ಹೊರಟೋಗುತ್ತೆ. ಸಿಲಿಕಾ ಇದ್ರೆ ಅದು ಹೊರಟೋಗುತ್ತೆ. ಕೊನೆಗೆ ಉಳ್ಕೊಳ್ಳೋದು ಕಬ್ಬಿಣ ಅಂಶ ಮತ್ತು ಯಾವುದು ಕರಗಲ್ವಲ್ಲ ನೀರಲ್ಲಿ, ಅದು ಮಾತ್ರ ಉಳ್ಕೊಳ್ಳುತ್ತೆ, ಐರನ್ ಮತ್ತು ಅಲ್ಯೂಮಿನ. ಸೊ ಅದಕ್ಕೆ ರಿಚ್ ಇನ್ ಐರನ್, ಅಲ್ಯೂಮಿನ ನೋಡಿ. ಅಲ್ಯೂಮಿನಿಯಂ ಕಬ್ಬಿಣದಲ್ಲಿ ಅಂಶದಲ್ಲಿ ಹೆಚ್ಚಿದ್ದು ಅದು ನೋಡಿ. ಆಮೇಲೆ ಯಾವುದು ಕಮ್ಮಿ ಇರುತ್ತೆ ಅಂದ್ರೆ ನೋಡಿ, ಆಲ್ಮೋಸ್ಟ್ ಲೈಕ್ ನೈಟ್ರೋಜನ್, ಪೊಟ್ಯಾಶ್, ಲೈಮ್, ಹ್ಯೂಮಸ್ ಎಲ್ಲ ಕಮ್ಮಿ ಇರುತ್ತೆ, ಇವೆಲ್ಲ ಕಮ್ಮಿ ಇರುತ್ತೆ. ಹಂಗೆ ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅವರ ಕೃಷಿ ಇಲಾಖೆ ಪ್ರಕಾರ ಇದನ್ನು ಆಕ್ಸಿಸಾಲ್ ಅಂತ ಕರಿತೀವಿ. ಲ್ಯಾಟರೈಟ್ ಸಾಯಿಲ್ನ ಆಕ್ಸಿಸಾಲ್ ಅಂತ ಕರಿತೀವಿ. ಸೊ ತಾವು ಇದನ್ನು ಗಮನಿಸಬೇಕು. ಇಲ್ಲಿ ನಮಗೆ ಕಾಫಿ ಬೆಳಿಬೋದು, ರಬ್ಬರ್, ಪೆಪ್ಪರ್, ಕ್ಲವ್, ಕಾರ್ಡಮಮ್, ಟೀ, ಕ್ಯಾಶ್ಯೂ ಅಂದರೆ ಏಲಕ್ಕಿ, ಲವಂಗ, ಮೆಣಸು, ರಬ್ಬರ್, ಕಾಫಿ ಎಲ್ಲನೂ ನಾವು ಇಲ್ಲಿ ಬೆಳಿಬೋದು ಸ್ನೇಹಿತರೆ. ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಏನಾಗುತ್ತೆ ಅಂದರೆ ತುಂಬ ಮಳೆ ಆದಾಗ ಒಂದು ಸ್ವಲ್ಪ ಒದ್ದೆ ಆಗುತ್ತೆ, ತೇವಾಂಶ ಹೆಚ್ಚಾಗುತ್ತೆ. ಹಂಗೆ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಒಣಗಿ ಕಲ್ಲು ಥರ ಆಗುತ್ತೆ. ಜನಗಳೇನು ಮಾಡ್ತಾರೆ, ಈ ಕಲ್ಲನ್ನ ಕಟ್ ಮಾಡಿ, ಇಲ್ಲಿ ನೋಡಿ ಕಟ್ ಮಾಡ್ತಾ ಇದ್ದಾರೆ ನೋಡಿ, ಅದನ್ನು ಕಟ್ ಮಾಡಿ ಮನೆಗಳಿಗೆ ಕಟ್ಟಕ್ಕೆ ಉಪಯೋಗಿಸ್ತಾರೆ. ಅದಕ್ಕೆ ಇದನ್ನ ಲ್ಯಾಟಿನ್ನಲ್ಲಿ ಲ್ಯಾಟರ್ ಅಂತ ಕರೀತಾರೆ. ಅಂದ್ರೆ ಬ್ರಿಕ್ ಅಂತ ಅರ್ಥ, ಇಟ್ಟಿಗೆ ಅಂತ ಅರ್ಥ. ಲ್ಯಾಟಿನ್ನಲ್ಲಿ ಲ್ಯಾಟರ್ ಅಂದ್ರೆ ಬ್ರಿಕ್ ಅಂತ ಅರ್ಥ. ಈ ರೀತಿ ನಾನು ಎಲ್ಲ ರೀತಿಯಿಂದನೂ ಶಿಲೆಗಳು ಮತ್ತು ಮಣ್ಣು ಮತ್ತು ಖನಿಜಗಳು ಎಲ್ಲನೂ ಕವರ್ ಮಾಡ್ತೀವಿ ಸ್ನೇಹಿತರೆ, ಒಂದೊಂದಾಗಿ. ತಾವು ಅದನ್ನ ಗಮನಿಸಬೇಕು. 3ನೇ ಭಾಗ ಏನಿದೆ, ಬಯಲು ಸೀಮೆ ಪ್ರದೇಶ. ಕರ್ನಾಟಕದ ಈ ಭಾಗ ನೋಡಿ, 3ನೇದು ಹಂತಕ್ಕೆ ಬಂದಿದ್ದೀನಿ ನಾನು ಇಲ್ಲಿ. 2ನೇದು ಮಲೆನಾಡು ಆಯ್ತು, ಮೊದಲನೇದು ಬಯಲು ಸೀಮೆ, ಮೊದಲನೇದು ಕರಾವಳಿ ಪ್ರದೇಶ ಆಯ್ತು ಮೊದಲನೇದು, 2ನೇದು ಮಲೆನಾಡು ಆಯ್ತು, 3ನೇದು ಬಯಲು ಸೀಮೆ ಬಂದಿದ್ದೀನಿ. ನಮ್ಮ ಬಯಲು ಸೀಮೆ ಏನಿದೆ ಅದು ಮಲೆನಾಡಿಂದ ಪೂರ್ವಕ್ಕಿದೆ ಸ್ನೇಹಿತರೆ, ಅದು ಕರೆಕ್ಟ್. ಜೊತೆಗೆ ಅತಿ ಹೆಚ್ಚು ಭೂಪ್ರದೇಶ ಇರುವಂತ ಭೂಸ್ವರೂಪ ಯಾವುದು ನಮ್ದು ಅಂದ್ರೆ ಬಯಲು ಸೀಮೆ. ಇದು ನಮ್ಮ ಕರ್ನಾಟಕದ 60ರಷ್ಟು ಭೂಪ್ರದೇಶವನ್ನು ಒಳಗೊಂಡಿದೆ, 60ರಷ್ಟು ಭೂಪ್ರದೇಶವನ್ನು ಒಳಗೊಂಡಿದೆ. ಮತ್ತು ಹತ್ತತ್ರ 80% ಅಷ್ಟು ಜನಸಂಖ್ಯೆಯನ್ನ ಈ ಜಾಗದಲ್ಲಿ ನಾವು ಕಾಣಬಹುದು ಸ್ನೇಹಿತರೆ. ಅದು ಮುಖ್ಯವಾದಂತ ಭಾಗ. 60% ಅಷ್ಟು ಭೂಪ್ರದೇಶ ಈ ಪ್ರಾಕೃತಿಕ ವಲಯಕ್ಕೆ ಬರುತ್ತೆ. ಹಂಗೆ 80ರಷ್ಟು ಜನಸಂಖ್ಯೆ ಈ ಭಾಗದಲ್ಲಿದೆ, ಅದರಲ್ಲಿ ಬಯಲು ಸೀಮೆದಲ್ಲಿದೆ. ಸೊ ಅದನ್ನ ನಾವು ಗಮನಿಸಬೇಕು. ಸೊ ಅತಿ ದೊಡ್ಡ ಪ್ರಾಕೃತಿಕ ವಲಯ ಯಾವುದು? ಬಯಲು ಸೀಮೆ. ಇದು ಮಲೆನಾಡು ಪ್ರದೇಶದ ಪೂರ್ವದಲ್ಲಿದೆ, ಗೊತ್ತಿದೆ. ಇದು ಬಂಗಾಳ ಕೊಲ್ಲಿ ಕಡೆಗೆ ಸಾಮಾನ್ಯ ಇಳಿಜಾರಿದೆ.
ಬಂಗಾಳ ಕಡೆಗೆ ಅಂದರೆ ಬೇ ಆಫ್ ಬೆಂಗಾಲ್ ಕಡೆಗೆ ಸಾಮಾನ್ಯ ಇಳಿಜಾರು. ಕೃಷ್ಣ ಮತ್ತು ಕಾವೇರಿ ನದಿ ಜಲನಯನ ಪ್ರದೇಶಗಳು ಇಲ್ಲಿ ಮುಖ್ಯವಾದಂಥ ಜಲನಯನ ಪ್ರದೇಶಗಳು. ಅದನ್ನು ನಾನು ತೋರಿಸ್ತೀನಿ ಈಗ. ಕೃಷ್ಣ ಮತ್ತು ಕೃಷ್ಣ ಉಪನದಿಗಳು ಯಾವುವು, ಕಾವೇರಿ ಉಪನದಿಗಳು ಯಾವುವು, ಮತ್ತು ಪೆನ್ನರು, ಪೊನ್ನಯ್ಯರು, ಪಾಲಾರ್ ಈ ನದಿಗಳು ಸಹ ನಾನು ತೋರಿಸ್ತೀನಿ. ಇದು ಮಳೆ ನೆರಳಿನ ಪ್ರದೇಶ, ಯಾಕೆಂದರೆ ಪಶ್ಚಿಮ ಘಟ್ಟಗಳ ಪೂರ್ವದಲ್ಲಿದೆ. ಅಂದರೆ ಪಶ್ಚಿಮ ಘಟ್ಟಗಳ ಪೂರ್ವಕ್ಕೆ ಏನಾಗುತ್ತೆ, ಮಳೆ ಕಡಿಮೆ ಆಗುತ್ತೆ ಈ ಪ್ರದೇಶದಲ್ಲಿ. ಇಲ್ಲಿ ನೋಡಿ, ನಾನು ಇಲ್ಲೊಂದು ಚಿತ್ರ ಬರೆದು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಈ ಥರ ಬೆಟ್ಟಗುಡ್ಡ ಪ್ರದೇಶ ಇದ್ದಾಗ ಈ ಕಡೆಯಿಂದ ಗಾಳಿ ಬಂದಾಗ ಏನಾಗುತ್ತೆ, ಬೆಟ್ಟಗಳ ಮೇಲೆ ಹೋಗುತ್ತೆ ಗಾಳಿ, ಬೆಟ್ಟಗಳ ಮೇಲೆ ಹೋಗ್ತೀವಿ. ಆ ಬೆಟ್ಟಗಳ ಮೇಲೆ ಹೋಗ್ತಿದ್ದಂಗೆ ಏನಾಗುತ್ತೆ, ಅದ್ರಲ್ಲಿ ಇರುತ್ತಲ್ಲ, ಗಾಳಿನಲ್ಲಿ ಇರುತ್ತಲ್ಲ ನೀರಿನಂಶ, ತೇವಾಂಶ ಇರುತ್ತಲ್ಲ ಗಾಳಿನಲ್ಲಿ, ಆ ತೇವಾಂಶ ಎಲ್ಲ ಏನಾಗುತ್ತೆ ಘನೀಕರಣಗೊಂಡು ಈ ರೀತಿ ಇಲ್ಲೇ ಬೆಟ್ಟಗಳ ಈ ಭಾಗದಲ್ಲೇ ಮೋಡಗಳಾಗುತ್ತೆ. ಯಾಕೆಂದರೆ ಅದೆಲ್ಲ ಬರ್ತಾ ಇರೋದು ಇಲ್ಲಿ ಪಶ್ಚಿಮ ಕಡೆಯಿಂದ, ಅರಬ್ಬಿ ಸಮುದ್ರ ಕಡೆಯಿಂದ ಬರ್ತಾ ಇದೆ. ಅದೆಲ್ಲ ನೀರಾವಿ ಎಲ್ಲ ಮೇಲೆ ಹೋಗಿ ಮೋಡಗಳಾಗಿ ಮಳೆ ಆಗೋಗುತ್ತೆ ಇಲ್ಲಿ. ಸೊ ಪಶ್ಚಿಮ ಘಟ್ಟಗಳ ಮೇಲ್ಭಾಗಕ್ಕೆ ಮಳೆ ಚೆನ್ನಾಗಿ, ಇಲ್ಲಿ ನೋಡಿ ಇಲ್ಲೆಲ್ಲ ಮಳೆ ಆಗುತ್ತೆ. ಸೊ ಆ ಗಾಳಿ ಈ ಕಡೆ ಬರುತ್ತಲ್ಲ, ಅದನ್ನು ದಾಟಿ ಬೆಟ್ಟಗುಡ್ಡ ಪ್ರದೇಶನ ದಾಟಿ ಈ ಕಡೆ ಬಂದಾಗ ಇದರಲ್ಲಿ ನೀರಾವಿನೇ ಇರಲ್ಲ. ಸೊ ಅದಕ್ಕೆ ಈ ಕಡೆ ಮಳೆ ಆಗಲ್ಲ. ಗೊತ್ತಾಯ್ತಲ್ಲ, ಆ ರೀತಿ ಇದೆ ಪ್ರದೇಶ ನಮ್ದು. ಸೊ ನಮ್ಮ ಬಯಲುಸೀಮೆ ಪ್ರದೇಶದ ಮುಖ್ಯ ಗುಣಲಕ್ಷಣ ಏನು ಅಂದರೆ ಮಳೆ ನೆರಳಿನ ಪ್ರದೇಶಗಳು, ನೀರು ಕಡಿಮೆ ಈ ಭಾಗದಲ್ಲಿ, ಆಯ್ತಾ. ಸೊ ಬರಪೀಡಿತ ಪ್ರದೇಶಗಳು ಅಂತ ಕರಿತೀವಿ. ಕುಡಿಯೋ ನೀರು ಸಮಸ್ಯೆ ಇದೆ, ಕೃಷಿಗೆ ನೀರು ಸಮಸ್ಯೆ ಇದೆ, ಆಯ್ತಾ. ಈ ಬಯಲುಸೀಮೆಯನ್ನು ಉತ್ತರ ಬಯಲುಸೀಮೆ ಮತ್ತು ದಕ್ಷಿಣ ಬಯಲುಸೀಮೆಯಾಗಿ ವಿಂಗಡಣೆ ಮಾಡಬಹುದು. ಉತ್ತರ ಬಯಲುಸೀಮೆ ತುಂಗಭದ್ರಾ ನದಿಯ ಉತ್ತರಕ್ಕೆ, ದಕ್ಷಿಣ ಬಯಲುಸೀಮೆ ತುಂಗಭದ್ರಾ ನದಿಯ ದಕ್ಷಿಣಕ್ಕೆ. ತಾವು ಅದನ್ನು ಇಲ್ಲಿ ಗಮನಿಸಬೇಕು. ತುಂಗಭದ್ರಾ ನದಿ ಏನಿದೆ ಅದರ ಉತ್ತರಕ್ಕೆ ಉತ್ತರ ಬಯಲುಸೀಮೆ, ತುಂಗಭದ್ರಾ ನದಿಯ ದಕ್ಷಿಣಕ್ಕೆ ದಕ್ಷಿಣ ಬಯಲುಸೀಮೆ ಸ್ನೇಹಿತರೆ. ತಾವು ಅದನ್ನು ಇಲ್ಲಿ ಗಮನಿಸಬೇಕು. ಇಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಗಂಗಾಮೂಲ ಎಂಬ ಪ್ರದೇಶದಲ್ಲಿ ತುಂಗಾ ಮತ್ತು ಭದ್ರಾ ಹುಟ್ಟುತ್ತೆ. ತುಂಗಾ ಮತ್ತು ಭದ್ರಾ ಈ ರೀತಿ. ಇದು ತುಂಗಭದ್ರಾ ನದಿ. ಇದು ಟಿ ಅಂತ ಬರ್ದಿ ನೋಡಿ, ಇದು ತುಂಗಾ, ಇದು ಬಿ ಅಂತ ಬರ್ದ ಭದ್ರಾ. ಈ ಪ್ರದೇಶ ಏನಿದೆ ಅದೇ ಗಂಗಾಮೂಲ. ಗಂಗಾಮೂಲ ಎಂಬ ಪ್ರದೇಶದಲ್ಲಿ ತುಂಗಾ ಮತ್ತು ಭದ್ರಾ ನದಿ ಹುಟ್ಟುತ್ತೆ. ಹಂಗೆ ಈ ಕಡೆಗೆ ನೇತ್ರಾವತಿ ನದಿ ಹುಟ್ಟುತ್ತೆ ಸ್ನೇಹಿತರೆ. ನೇತ್ರಾವತಿ ನೋಡಿ, ಇದು ನೇತ್ರಾವತಿ, ತುಂಗಾ ಮತ್ತು ಭದ್ರಾ ಮೂರು ನದಿಗಳು ಹುಟ್ಟೋ ಜಾಗ ಗಂಗಾಮೂಲ, ಚಿಕ್ಕಮಗಳೂರಲ್ಲಿ. ಕ್ಷಮಿಸಿ. ನೇತ್ರಾವತಿ ಪಶ್ಚಿಮ ಕರೆ ನದಿ, ತುಂಗಾ ಮತ್ತು ಭದ್ರಾ ಉತ್ತರ ಕರೆಯುತ್ತೆ. ಎರಡು ಒಟ್ಟಿಗೆ ಭೇಟಿ ಆಗ್ತಿದೆ ನೋಡಿ. ಅವೆರಡು ಭೇಟಿಯಾಗಿ ತುಂಗಭದ್ರಾ ಆಗುತ್ತೆ. ಇಲ್ಲಿ ಹೋಗ್ತಾ ವಿಜಯನಗರ ಜಿಲ್ಲೆಯಲ್ಲಿ ಈಗ ಅದ್ರ ಮೇಲೆ ಅಣೆಕಟ್ಟಿದೆ, ತುಂಗಭದ್ರಾ ಜಲಾಶಯ ಇದೆ, ಅದು ಗೊತ್ತಿದೆ ಎಲ್ಲರೂ. ಹಂಪಿ ಇರದೆ ಈ ನದಿಯ ದಂಡೆಯಲ್ಲಿ, ಅದು ಗೊತ್ತಿದೆ ತಮ್ಮೆಲ್ಲರಿಗೂ. ಹಂಪಿ ಎಲ್ಲಿದೆ ಅಂತ ಗೊತ್ತಿದೆ. ತುಂಗಭದ್ರಾ ಉತ್ತರಕ್ಕಿರದೆ ಉತ್ತರ ಬಯಲುಸೀಮೆ, ತುಂಗಭದ್ರಾ ದಕ್ಷಿಣಕ್ಕಿರದೆ ದಕ್ಷಿಣ ಬಯಲುಸೀಮೆ. ಈ ರೀತಿ ತಾವು ಅದನ್ನು ಗಮನಿಸಬೇಕು. ಉತ್ತರ ಬಯಲುಸೀಮೆ, ದಕ್ಷಿಣ. ಓಕೆ, ನಾವು ಕಟ್ಕೊಳ್ಳಿ ಸ್ನೇಹಿತರೆ. ಕನ್ನಡದಲ್ಲೂ ನೋಟ್ಸ್ ಕೊಟ್ಟಿದ್ದೀನಿ ತಮ್ಮೆಲ್ಲರಿಗೂ, ಇಂಗ್ಲೀಷಲ್ಲಿ ಕೂಡ ನೋಟ್ಸ್ ಕೊಟ್ಟಿದ್ದೀನಿ. ಯಾಕೆಂದರೆ ಎಷ್ಟೋ ಜನ ನೋಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ರು. ಇದನ್ನು ನೋಡಿ ನೀವು ನೋಟ್ಸ್ ಮಾಡ್ಕೋಬೋದು, ತುಂಬ ಮುಖ್ಯವಾಗುತ್ತೆ ಸ್ನೇಹಿತರೆ ನಿಮ್ಮ ಪರೀಕ್ಷೆಗಳಿಗೆ. ನೆಕ್ಸ್ಟ್ ನೋಡಿ, ಉತ್ತರ ಬಯಲುಸೀಮೆ ಮಾತ್ರ ನೋಡೋಣ. ಉತ್ತರ ಬಯಲುಸೀಮೆ ತುಂಬ ದೊಡ್ಡ ಮೈದಾನ ಕೂಡ ಇದು. ಪೂರ್ವಕ್ಕೆ ಸಾಮಾನ್ಯ ಇಳಿಜಾರಿರುವಂಥ ಮೈದಾನ, ಬೇ ಆಫ್ ಬೆಂಗಾಲ್ ಕಡೆಗೆ ಸಾಮಾನ್ಯ ಇಳಿಜಾರಿರುವಂಥ ಬಯಲು ಪ್ರದೇಶ, ದೊಡ್ಡ ಬಯಲು ಪ್ರದೇಶ. ಇದು ಬಸಾಲ್ಟ್ ಶಿಲೆಗಳಿಂದ ಕೂಡಿದೆ. ಇಲ್ಲಿ ತುಂಬ ಜಾಸ್ತಿ ಕಂಡುಬರುವಂಥ ಶಿಲೆ ಬಸಾಲ್ಟ್ ಶಿಲೆಗಳು, ಕಪ್ಪು ಶಿಲೆಗಳು ಸ್ನೇಹಿತರೆ. ಇದು ಜ್ವಾಲಾಮುಖಿಯಿಂದ ಲಾವಾ ಬಂದಾಗ ಭೂಮಿ ಮೇಲೆ ಲಾವಾ ತಂಪಾಗಿ ಗಟ್ಟಿಯಾದ ಕಲ್ಲು, ಬಸಾಲ್ಟ್ ಕಲ್ಲು. ಇದೇ ಕಲ್ಲು ಶೀತಲೀಕರಣದಿಂದ ಕಪ್ಪು ಮಣ್ಣಾಗಿದೆ. ಈ ಭಾಗದಲ್ಲಿ ಕಪ್ಪು ಮಣ್ಣು ಸಿಗುತ್ತೆ, ಕೆಂಪು ಮತ್ತು ಕಪ್ಪು ಮಣ್ಣು ಮಿಶ್ರಣ ಮಣ್ಣು ಸಿಗುತ್ತೆ ಈ ಭಾಗದಲ್ಲಿ, ಉತ್ತರ ಬಯಲುಸೀಮೆ ಭಾಗದಲ್ಲಿ, ಆಯ್ತಾ. ಸಮುದ್ರ ಮಟ್ಟದಿಂದ ಏನಿಲ್ಲ ಅಂದ್ರೂ 350ರಿಂದ 600 ಮೀಟರ್ ಎತ್ತರ ಇದೆ. ಸೊ ಬಿಸಿಯಾದ ಅರೆ ಒಣ ಹವಾಮಾನ ಅಂತ ಕರಿತೀವಿ. ಅಂದ್ರೆ ತುಂಬಾ ಬಿಸಿ ಪ್ರದೇಶ, ಬಿಸಿಲು ನಾಡು ಅಂತಾನೆ ಕರಿತೀವಿ. ಈ ಭಾಗನ ಬಿಸಿಲು ನಾಡು ಅಂತಾನೆ ಕರೀತಾರೆ ಜನ. ಉತ್ತರ ಭಾಗದಲ್ಲಿ ನಾವು ಇದನ್ನ ನಮ್ಮ ಊರ ಕಡೆ ಬಿಸಿಲು ನಾಡು ಅಂತಾನೆ ಕರಿತೀವಿ. ರಾಯಚೂರು, ಬೆಳ್ಳಾರಿ ಇವೆಲ್ಲ ತುಂಬಾ ಉಷ್ಣಾಂಶ ಹೆಚ್ಚು ರೆಕಾರ್ಡ್ ಆಗುತ್ತೆ ಸ್ನೇಹಿತರೆ. ರಾಯಚೂರಲ್ಲಿ 47-48 ಡಿಗ್ರಿ ರೆಕಾರ್ಡ್ ಆಗುತ್ತೆ ಮೇ ಜೂನ್ ತಿಂಗಳಲ್ಲಿ. ಸೊ ಬಿಸಿಯಾದ ನಾಡು ಅಂತ ಕರಿತೀವಿ. ಅರೆ ಒಣ ಅಂದ್ರೆ ಸೆಮಿ ಏರಿಡ್, ಅರೆ ಒಣ ಪ್ರದೇಶ ಇದು. ಅಂದ್ರೆ ತೇವಾಂಶ ಕಡಿಮೆ, ಮಳೆ ಕಡಿಮೆ, ಮಣ್ಣಿನ ತೇವಾಂಶ ಕಡಿಮೆ.
ಸೊ ಇಲ್ಲಿ ನಮಗೆ ಒಂಥರ ಯಾವುದು ಕುರುಚಲ ಕಾಡು, ಯಾವಾಗಲೂ ನಮ್ಗೆ ಯಾವ ಥರ ಕಾಡು ಸಿಗುತ್ತೆ, ಕುರುಚಲ ಕಾಡುಗಳು ಗಿಡಗಳು ಸಿಗುತ್ತೆ. ಯಾವ ಜಿಲ್ಲೆಗಳು ಬರುತ್ತೆ ಅಂದರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯಪುರ ಮತ್ತು ಬಾಗಲಕೋಟೆ, ಗದಗ್, ಸ್ವಲ್ಪ ಭಾಗ ದಕ್ಷಿಣ ಬಾಗಲಕೋಟೆ, ಪೂರ್ವ ಗದಗ್, ಪೂರ್ವ ಹಾವೇರಿ, ಬೆಳಗಾವಿ ಮತ್ತು ಧಾರವಾಡ ಪೂರ್ವ ಭಾಗಗಳು ಇಲ್ಲಿಗೆ ಸೇರುತ್ತೆ. ಪಶ್ಚಿಮ ಬೆಳಗಾವಿ, ಪಶ್ಚಿಮ ಧಾರವಾಡ ಮಲೆನಾಡಿಗೆ ಸೇರುತ್ತೆ. ಹಂಗೆ ಪೂರ್ವ ಭಾಗ ಬೆಳಗಾವಿ, ಪೂರ್ವ ಧಾರವಾಡ ಎಲ್ಲ ಉತ್ತರ ಬಯಲು ಸೀಮೆಗೆ ಸೇರುತ್ತೆ. ತಾವು ಅದನ್ನ ಇಲ್ಲಿ ಗಮನಿಸಬೇಕು. ಬಿಸಿಲು ನಾಡು ಅಂತ ಕರೆಯೋದಾದ್ರೆ ಉತ್ತರ ಬಯಲು ಸೀಮೆ. ತುಂಗಭದ್ರಾ ನದಿ ಉತ್ತರಕ್ಕಿದೆ. ಯಾವ ಕಲ್ಲು? ಬಸಾಲ್ಟ್ ಕಲ್ಲು. ಓಕೆ, ನಾವು ಕಟ್ಕೊಳ್ಳಿ. ಆಮೇಲೆ ಕರ್ನಾಟಕಕ್ಕೆ ಹೆಸರು ಬಂದಿರೋದೇ ಈ ಪ್ರದೇಶದಿಂದ ಸ್ನೇಹಿತರೆ. ಕರುನಾಡು ಅಂದ್ರೆ ಕಪ್ಪು ಮತ್ತು ನಾಡು, ಕರುನಾಡು ಎಂಬ ಪ್ರದೇಶ ನಾವು ಕಟ್ಕೊಳ್ಬೇಕಾಗುತ್ತೆ. ಕ್ಷಮಿಸಿ. ನೋಡಿ ಕಪ್ಪು ಮಣ್ಣು ಯಾವ ರೀತಿ ಇದೆ ಅಂತ ಅಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಶಿಲೆಗಳ ಜೊತೆಗೆ ಕಪ್ಪು ಮಣ್ಣು ಸಹ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಬಸಾಲ್ಟ್ ಕಲ್ಲು ಹಿಂಗಿರುತ್ತೆ ನೋಡಿ. ಬಸಾಲ್ಟ್ ಕಲ್ಲು ಏನಿದೆ, ಜ್ವಾಲಾಮುಖಿ ಲಾವಾ ಇಂದ ಲಾವಾ ಬಂದು ತಂಪಾಗಿ ಗಟ್ಟಿಯಾದಾಗ ಈ ಕಲ್ಲಾಗುತ್ತೆ ಬಸಾಲ್ಟ್ ಕಲ್ಲು. ಎಷ್ಟೋ ವರ್ಷಗಳ ಕಾಲದಿಂದ ಈ ಕಲ್ಲು ಶೀತಲೀಕರಣಗೊಂಡು ಮಣ್ಣಾಗುತ್ತೆ. ನೋಡಿ ಈ ತರ ಮಣ್ಣಾಗುತ್ತೆ. ಇದು ವೆಟ್ ಇದ್ದಾಗ, ತೇವಾಂಶ ಹೆಚ್ಚಿದಾಗ ನೋಡಿ ಯಾವ ರೀತಿ ಇರುತ್ತೆ, ವೆಟ್ ಬದಿ ತರ ಆಗೋಗುತ್ತೆ ಸ್ನೇಹಿತರೆ, ಬದಿ ತರ ಆಗೋಗುತ್ತೆ. ಕಪ್ಪು ಮಣ್ಣಿನಲ್ಲಿ ನೀರು ಬಿದ್ರೆ ಹೆಂಗಾಗುತ್ತೆ. ಇದು ಡ್ರೈ ಸಾಯಿಲ್, ಡ್ರೈ ಆದಾಗ ನೋಡಿ ನಾನು ಹಿಂದೆ ಹೆಂಗ್ ಕಾಣುತ್ತೆ ನೋಡಿ. ಬರಗಾಲ ಬಂದಾಗ ನಮ್ಮ ಕಡೆ ಈ ತರ ಆಗೋಗುತ್ತೆ, ಮಣ್ಣೆಲ್ಲ ಫುಲ್ ಒಣಗೋಗಿ ನೀರೇ ಇಲ್ದಿದ್ದಾಗ ಈ ತರ ಆಗೋಗುತ್ತೆ. ಅದೊಂಥರ ಏನಕ್ಕೆ ಹಿಂಗ್ ಕ್ರ್ಯಾಕ್ ಬಿಡುತ್ತೆ ಅಂದ್ರೆ, ಈ ತರ ಕ್ರ್ಯಾಕ್ ಬಂದಾಗ ಏನಾಗುತ್ತೆ, ಗಾಳಿ ಒಳಗೋಗುತ್ತೆ, ನೀರ್ ಒಳಗೋಗುತ್ತಲ್ವಾ, ಅವಾಗ ಮತ್ತೆ ಆ ನೀರಿನ ಅಂಶನ ಹೀರ್ಕೊಳ್ಳೋಂಥ ಪದ್ಧತಿ ಇದು. ಈ ಕಪ್ಪು ಮಣ್ಣು ಈ ತರ ಬಿರುಕು ಬಿಟ್ಕೊಳ್ಳೋದು ಏನಕ್ಕಪ್ಪ ಅಂದ್ರೆ, ಒಂದು ಬಿರುಕಿನಲ್ಲಿ ಒಳಗೆ ಗಾಳಿ ಮತ್ತು ನೀರು ಹೋಗಿ ಮತ್ತೆ ನೀರನ್ನ ಪಡೆಯೋ ಶಕ್ತಿ ಅದು ಮಣ್ಣಿಗೆ. ಕ್ಲೇ ತುಂಬಾ ಜಾಸ್ತಿ ಇರೋ ಮಣ್ಣಲ್ಲಿ ಆಗುತ್ತೆ ಈ ತರ. ಜೇಡಿಮಣ್ಣು, ಎರೆಮಣ್ಣು ಅಂತ ಕರಿತೀವಿ. ಆ ಎರೆಮಣ್ಣು, ಜೇಡಿಮಣ್ಣು ಜಾಸ್ತಿ ಇರೋ ಕಡೆ ಆಗುತ್ತೆ. ಇದನ್ನು ನಾವು ರೇಗೋರ್ ಅಂತ ಕರೀತಾರೆ, ಅಥವಾ ಕಾಟನ್ ಸಾಯಿಲ್ ಅಂತ, ಅತ್ಕಪ್ಪತ್ತಿ ಮಣ್ಣು ಅಂತ ಕರೀತಾರೆ. ಬಸಾಲ್ಟ್ ಬಂಡೆಗಳಿಂದ ಆಗಿರುವಂಥದ್ದು, ಶಿಲೆಗಳಿಂದ ಆಗಿರುವಂಥದ್ದು. ಒದ್ದೆ ಆದಾಗ ಅದೊಂದು ರೀತಿ ಸ್ವೆಲ್ ಆಗುತ್ತೆ, ಹಂಗೆ ಒಣಗಿದಾಗ ಒಂಥರ ಕುಗ್ಗುವುದು ಸ್ನೇಹಿತರೆ ಅದು. ಸೊ ಒದ್ದೆ ಆದಾಗ ಸ್ವಲ್ಪ ಊದ್ಕೊಳ್ಳುತ್ತೀಂಗೆ, ಹಂಗೆ ಒಣಗಿದಾಗ ಕುಗ್ಗುತ್ತೆ. ಇದ್ರಲ್ಲಿ ನೋಡಿ ಜಾಸ್ತಿ ಕಬ್ಬಿಣ, ಸುಣ್ಣ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಅಲ್ಯೂಮಿನಿಯಂ ಸಮೃದ್ಧವಾಗಿದೆ. ಹಾಗೆ ಮೆಗ್ನೀಷಿಯಂ, ಸಾರಜನಕ ಕೊರತೆ ಇರುವಾಗ ಮಣ್ಣು ಸ್ವಲ್ಪ, ಹಂಗೆ ನಮಗೆ ಆರ್ಗ್ಯಾನಿಕ್ ಮ್ಯಾಟರ್ ಎಲ್ಲ ತುಂಬಾ ಕಮ್ಮಿ ಇರುತ್ತೆ ಸ್ನೇಹಿತರೆ ಇದರಲ್ಲಿ. ಅದನ್ನ ಸಹ ನಾನು ಇಲ್ಲಿ ಬರ್ದಿದ್ದೀನಿ, ತಾವು ಇದನ್ನು ಗಮನಿಸಬೇಕು. ಖನಿಜಗಳು ಯಾವ್ದಿರುತ್ತೆ ಯಾವ್ದಿರಲ್ಲ, ಆಯ್ತಾ. ಸೊ ಇದನ್ನ ವರ್ಟಿಸಾಲ್ ಅಂತ ಕರೀತಾರೆ ಸೈಂಟಿಫಿಕ್ ಕ್ಲಾಸಿಫಿಕೇಶನ್ ಅಲ್ಲಿ. ಅಗ್ರಿಕಲ್ಚರ್ ಸೈಂಟಿಸ್ಟ್ ಇದನ್ನ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕ ಅವರದ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಕೃಷಿ ಇಲಾಖೆ ಪ್ರಕಾರ ವರ್ಟಿಸಾಲ್ ಅಂತ ಕರೀತಾರೆ ಇದನ್ನು. ಇಲ್ಲಿ ಮುಖ್ಯ ಬೆಳೆ ಯಾವುದು ಅಂದ್ರೆ ಹತ್ತಿ, ಕಬ್ಬು, ಜೋಳ, ಆಮೇಲೆ ಇದು ನೀವು ನೋಡಬಹುದು ಮುಸ್ಕಿನ್ ಜೋಳ ಅಂತ ಕರಿತೀವಿ, ಮೇಜ್. ಅದ್ ಬಿಟ್ರೆ ಸೂರ್ಯಕಾಂತಿ ಇದೆಲ್ಲ ಬೆಳಿತಾರೆ. ನೀರಾವರಿ ಇರೋ ಕಡೆ ಕಬ್ಬು, ಬಾಳೆ, ಭತ್ತ ಎಲ್ಲ ಸಾಮಾನ್ಯವಾಗಿ ನೋಡ್ಬೋದು. ಇದು ಕಪ್ಪು ಹತ್ತಿ ಮಣ್ಣು ಸ್ನೇಹಿತರೆ. ಇಲ್ಲಿ ತಾವು ಗಮನಿಸಬೇಕು. ನೆಕ್ಸ್ಟ್ ದಕ್ಷಿಣ ಬಯಲುಸೀಮೆ ಪ್ರದೇಶ. ದಕ್ಷಿಣ ಬಯಲುಸೀಮೆ ಪ್ರದೇಶ ಏನಿದೆ ಅದು ತುಂಗಭದ್ರಾ ನದಿಯ ದಕ್ಷಿಣಕ್ಕಿದೆ. ಈ ಪ್ರದೇಶದಲ್ಲಿ ಗ್ರನೈಟ್ ನೋಡಿ, ಗ್ರನೈಟ್ ಮತ್ತು ನೀಸ್ ಶಿಲೆಗಳು ಜಾಸ್ತಿ. ಗ್ರನೈಟ್ ಏನಿದೆ ಇದು ಅಗ್ನಿಶಿಲೆ ಸ್ನೇಹಿತರೆ, ಇಗ್ನಿಯಸ್ ರಾಕ್, ಆಯ್ತಾ, ಜ್ವಾಲಾಮುಖಿಯಿಂದ ಆದಂತ ಕಲ್ಲು. ನೀಸ್ ಏನಿದೆ ರೂಪಾಂತರ ಶಿಲೆ ಸ್ನೇಹಿತರೆ. ರೂಪಾಂತರ ಅಂದ್ರೆ ಮೆಟಮಾರ್ಫಿಕ್ ಅಂದ್ರೆ ತುಂಬಾ ಜಾಸ್ತಿ ಉಷ್ಣಾಂಶ ಒತ್ತಡದಿಂದ ಆಗಿರುವಂತ ಶಿಲೆ. ರೂಪಾಂತರ ಅಂದ್ರೆ ಯಾವಾಗ ತುಂಬಾ ಬಿಸಿಲು ಮತ್ತು ಒತ್ತಡ ಇರುತ್ತಲ್ಲ ಅವಾಗ ರೂಪಾಂತರಗೊಂಡಿರುವಂತ ಶಿಲೆ ಇದು. ನೋಡಿ ಯಾವ ರೀತಿ ಕಾಣುತ್ತೆ, ಆಯ್ತಾ. ಗ್ರೆನೈಟ್ ಈ ತರ ಆಗೋಗುತ್ತೆ. ಅದು ಹಿಂಗೆ ಮೊದ್ಲು ಹೆಂಗಿತ್ತು ಹೆಂಗಾಗಿದೆ ನೋಡಿ. ತುಂಬಾ ಉಷ್ಣಾಂಶ ಮತ್ತು ಒತ್ತಡಕ್ಕೆ ಮೀರಿ ಗ್ರೆನೈಟ್ ಏನಾಗುತ್ತೆ, ನೀಸ್ ಶಿಲೆ ಆಗುತ್ತೆ. ಮೊದ್ಲು ಹೆಂಗಿತ್ತು ಈಗ ಹೆಂಗಿದೆ ನೋಡಿ. ಸೊ ನಮ್ಮ ಕರ್ನಾಟಕದ ಬಯಲುಸೀಮೆ, ದಕ್ಷಿಣ ಬಯಲುಸೀಮೆನಲ್ಲಿ ಸಿಗದೆ ಇದು ಇವೆರಡು, ಗ್ರೆನೈಟ್ ಮತ್ತು ನೀಸ್ ಶಿಲೆಗಳು ಕಾಣುತ್ತೆ. ತಾವು ಇದನ್ನು ಗಮನಿಸಬೇಕು. ಇದು ಸ್ವಲ್ಪ ಎತ್ತರವಾದ ಪ್ರದೇಶಗಳು, ಸಮುದ್ರ ಮಟ್ಟದಿಂದ ಆಲ್ಮೋಸ್ಟ್ 800ರಿಂದ 1100 ಮೀಟರ್ ಎತ್ತರ ಇದೆ. ಇಲ್ಲಿ ಕೆಂಪು ಮಣ್ಣು ಜಾಸ್ತಿ, ಯಾಕೆಂದ್ರೆ ಈ ಏನಿದೆ ಕಲ್ಲು ಗ್ರೆನೈಟ್ ಮತ್ತು ಗ್ನೀಸ್ ಅಲ್ಲಿ ಐರನ್ ಅಂಶ ಜಾಸ್ತಿ.
ಆ ಐರನ್ ಅಂಶ ನೀರ್ ಜೊತೆ ಸೇರಿ ನೋಡಿ ಇದರ ಫೆರಿಕ್ ಆಕ್ಸೈಡ್ ಆಕ್ಸಿಡೇಷನ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ಫೆರಿಕ್ ಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತೆ. ಇದನ್ನು ನಾವು ಫೆರಿಕ್ ಆಕ್ಸೈಡ್ ಅಂತ ಕರಿತೀವಿ. ಈ ಫೆರಿಕ್ ಆಕ್ಸೈಡ್ ಅಂಶ ಇರೋದ್ರಿಂದನೇ ಅದು ಕೆಂಪು ಮಣ್ಣಾಗಿರೋದು. ಫೆರಿಕ್ ಆಕ್ಸೈಡ್ ಪ್ರಮಾಣ ಇರೋದ್ರಿಂದ ಇದನ್ನು ನಾವು ರೆಡ್ ಸಾಯಿಲ್ ಅಂತ ಕರಿತೀವಿ, ಕೆಮ್ಮಣ್ಣು ಅಂತ ಕರಿತೀವಿ. ಆಯ್ತಾ? ಇಲ್ಲಿ ಉತ್ತರ ಬಯಲು ಸೀಮೆಗಿಂತ ಸ್ವಲ್ಪ ಹೆಚ್ಚು ಮಳೆ ಆಗುತ್ತೆ. ಓಕೆ, ನಾವು ಕಟ್ಕೊಳ್ಳಿ. ಓಕೆ, ಅದನ್ನು ನಾನು ಇಂಗ್ಲೀಷಲ್ಲೂ ಸಹ ಇಲ್ಲಿ ಬರ್ದಿದ್ದೀನಿ, ತಾವು ಇದನ್ನೆಲ್ಲ ಗಮನಿಸಬೇಕು. ಆಯ್ತಾ? ಸೊ ಇಲ್ಲಿ ಬಯಲು ಸೀಮೆನಲ್ಲಿ ಬೇ ಆಫ್ ಬೆಂಗಾಲ್ ಕಡೆಗೆ ಸಾಮಾನ್ಯ ಇಳಿಜಾರಿದ್ದು, ಮಧ್ಯದಲ್ಲಿ ಹಲವಾರು ಇತರ ಕಲ್ಬಂಡೆಗಳಿದೆ ಸ್ನೇಹಿತರೆ. ಇದರ ಜ್ವಾಲಾಮುಖಿಯಿಂದ ನಿರ್ಮಿತಗೊಂಡ ಶಿಲಾ ಬಂಡೆಗಳು ಇವೆಲ್ಲ. ಇದರ ಮಧುಗಿರಿ ಅಂತ ಒಂದು ಬೆಟ್ಟ ಇದೆ, ನೋಡಿರ್ತೀರ ತುಮಕೂರಲ್ಲಿ. ಹಂಗೆ ನೀವು ರಾಮನಗರದಲ್ಲಿರೋ ಕಲ್ಬಂಡೆಗಳು ನೋಡಿರ್ತೀರ. ಹಂಗೆ ನಂದಿ ಬೆಟ್ಟ ನೋಡಿರ್ತೀವಿ. ಅವೆಲ್ಲ ಜ್ವಾಲಾಮುಖಿಯಿಂದ ಆದಂಥ ಶಿಲೆಗಳು. ಭೂಮಿಯೊಳಗಿಂದ ಶಿಲಾಪಾಕ ಬಂದು ಹಂಗೆ ಸಂಗ್ರಹ ಆಗಿ ಕಲ್ಲಾದಂಥದ್ದು ಇಲ್ಲಿ ನಾವು ಗಮನಿಸ್ಬೋದು. ಮಧುಗಿರಿ ಬೆಟ್ಟ ಏನಿದೆ ಏಷ್ಯಾದ 2ನೇ ದೊಡ್ಡ ಮೊನೊಲಿಥಿಕ್ ಏಕಶಿಲಾ ಬೆಟ್ಟ. ಮೋನೋ ಅಂದರೆ ಸಿಂಗಲ್, ಏಕಶಿಲಾ ಬೆಟ್ಟ ಸ್ನೇಹಿತರೆ. ತಾವು ಅದನ್ನು ಇಲ್ಲಿ ಗಮನಿಸಬೇಕು. ಮಧುಗಿರಿ, ಅದ್ರ ಮೇಲೆ ಒಂದು ಕೋಟೆ ಕೂಡ ಇದೆ, ಅದನ್ನು ಸಹ ಕಾಣಬಹುದು ಇಲ್ಲಿ. ಕೋಟೆ ಮಧುಗಿರಿ ಫೋರ್ಟ್. ವಿಜಯನಗರ ಸಾಮ್ರಾಜ್ಯ ದೊರೆಗಳು ಕಟ್ಟಿದಂತ ಒಂದು ಕೋಟೆ ಕೂಡ ಇಲ್ಲಿ ನಾವು ನೋಡಬಹುದು, ಮಧುಗಿರಿ. ಹಂಗೆ ನಂದಿ ಬೆಟ್ಟ ನೋಡಿ, ನಂದಿದುರ್ಗ ಅಂತ ಕರೀತಾರೆ ಇದನ್ನ ಜನಗಳು. ನಂದಿದುರ್ಗ ಚಿಕ್ಕಬಳ್ಳಾಪುರದಲ್ಲಿದೆ. ಸೊ ನಂದಿದುರ್ಗ ಏನಿದೆ ಸ್ನೇಹಿತರೆ, ಇದು ಬೆಂಗಳೂರಿಗೆ ಸಮೀಪವಾಗಿರುವಂತಹ ಒಂದು ಬೆಟ್ಟ, ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ಬರುತ್ತೆ. ಇಲ್ಲಿ ಹಲವಾರು ನದಿಗಳು ಹುಟ್ಟುತ್ತೆ ಸ್ನೇಹಿತರೆ. ಸೊ ಎಲ್ಲಾ ಕಡೆಯಿಂದನೂ ನಮಗೆ ಇಲ್ಲಿ ಬೆಟ್ಟಗಳು ಬೆಳಗಿನ ಜಾವ ಈ ತರ 7-8 ಗಂಟೆಯಲ್ಲಿ ನೋಡಿದ್ರೆ ಈ ತರ ಕಾಣುತ್ತೆ. ಬೆಟ್ಟಗಳ ಮೇಲೆಲ್ಲ ಈ ತರ ನೋಡಿ ಕ್ಯಾಪ್ ಕ್ಲೌಡ್ಸ್ ಅಂತ ಕರಿತೀವಿ ಇದನ್ನ. ಕ್ಯಾಪ್ ಮೋಡಗಳು ಅಂದ್ರೆ ಬೆಟ್ಟಗಳ ಮೇಲೆ ಒಂಥರ ಟೋಪಿ ತರ ಕಾಣುತ್ತೆ. ಓಕೆ, ಇಲ್ಲಿ ಮುಖ್ಯವಾಗಿ ಹುಟ್ಟುವ ನದಿ ಅರ್ಕಾವತಿ. ಅರ್ಕಾವತಿ ಹೋಗಿ ಕಾವೇರಿಗೆ ಸೇರಿಬಿಡುತ್ತೆ, ನಾವು ಕಟ್ಕೊಳ್ಳಿ. ಚಿತ್ರವತಿ, ಪಾಪಗನಿ ಎರಡು ಹೋಗಿ ಪೆನ್ನರು ನದಿಗೆ ಸೇರುತ್ತೆ. ಪೆನ್ನರು ಮತ್ತು ದಕ್ಷಿಣ ಪಿನಾಕಿನಿ, ಪಲಾರ್. ಇಲ್ಲಿ ನೋಡಿ, ಇಲ್ಲಿ ಹೆಸರುಗಳು ಸ್ವಲ್ಪ ಇದಾಗುತ್ತೆ. ಒಂದು ಪೆನ್ನಾರ್ಗೆ ಉತ್ತರ ಪಿನಾಕಿನಿ ಅಂತ ಕರಿತೀವಿ, ಉತ್ತರ ಪಿನಾಕಿನಿ, ಅದನ್ನ ಪೆನ್ನರು ಅಂತ ಕರಿತೀವಿ. ದಕ್ಷಿಣ ಪಿನಾಕಿನಿ ಅಂತ ಒಂದು ನದಿ ಇದೆ, ಅದನ್ನ ಪೊನ್ನೆಯರು ಅಂತ ಕರಿತೀವಿ. ಇದನ್ನ ಸ್ವಲ್ಪ ಗಮನಿಸಬೇಕು. ಸೊ ಅಂದ್ರೆ ನಂದಿ ಬೆಟ್ಟ ಇದೆ ಅಂದ್ರೆ, ಆ ನಂದಿ ಬೆಟ್ಟ ಇದೆ ಅಂದ್ರೆ ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಒಂದ್ ಕಡೆಗೆ ಅರ್ಕಾವತಿ ಹರಿಯುತ್ತೆ, ಹಿಂಗೆ ಅರ್ಕಾವತಿ ಬರೀತಾ ಇದೆ ನೋಡಿ, ಅರ್ಕಾವತಿ. ಇದು ಹೋಗಿ ಕಾವೇರಿಗೆ ಸೇರ್ಬಿಡುತ್ತೆ, ಹಿಂಗೆ ಕಾವೇರಿಗೆ ಸೇರುತ್ತೆ. ಕಾವೇರಿ ಉಪನದಿ ಇದು. ಆಯ್ತಾ? ಇನ್ನೊಂದು ಉತ್ತರ ಪಿನಾಕಿನಿ ಅಂತ ಹಿಂಗ್ ಹೋಗುತ್ತೆ, ಇನ್ನೊಂದು ದಕ್ಷಿಣ ಪಿನಾಕಿನಿ ಅಂತ ಬರುತ್ತೆ ಈ ಕಡೆಗೆ. ಇದು ಪಲಾರ್ ನೋಡಿ, ಪಲಾರ್ ತಮಿಳುನಾಡಿಗೆ ಎಂಟರ್ ಆಗುತ್ತೆ. ಉತ್ತರ ಪಿನಾಕಿನಿ ಆಂಧ್ರ ಪ್ರದೇಶಗೆ ಎಂಟರ್ ಆಗುತ್ತೆ. ಇದನ್ನೇ ನಾವು ಪೆನ್ನರು ಅಂತ ಕರೆಯೋದು, ಪೆನ್ನರು. ಆಯ್ತಾ? ಇದು ದಕ್ಷಿಣ ಪಿನಾಕಿನಿ, ಪೊನ್ನೆಯರು ಅಂತ ಕರಿತೀವಿ ನೋಡಿ. ಇದು ಕನ್ಫ್ಯೂಷನ್ ಇದೆ ಎಲ್ಲರಿಗೂ, ಗೊತ್ತಾಯ್ತಲ್ಲ? ಈ ಭಾಗದಿಂದ ಹುಟ್ಟು ಹಿಂಗ್ ಹೋಗುತ್ತೆ. ಪಲಾರ್ ಮತ್ತು ಪೊನ್ನೆಯರು ತಮಿಳುನಾಡು ಕಡೆಗೆ ಹೋಗ್ತವೆ, ಪೆನ್ನರು ಆಂಧ್ರ ಪ್ರದೇಶ ಕಡೆಗೆ ಹೋಗುತ್ತೆ. ಈ ಪೆನ್ನರುಗೂ 2 ಉಪನದಿಗಳಿದೆ. ಒಂದು ಚಿತ್ರಾವತಿ ಅಂತ ಒಂದು, ಅದು ನಮ್ಮ ನಂದಿ ಬೆಟ್ಟದ ಹತ್ರ ಹುಟ್ಟುತ್ತೆ. ಇನ್ನೊಂದು ಪಾಪಗನಿ ಅಂತ, ಅದು ನಂದಿ ಬೆಟ್ಟದ ಹತ್ರ ಹುಟ್ಟುತ್ತೆ ನೋಡಿ. ಹಿಂಗೆ ಅವೆರಡಕ್ಕೆ ಹೋಗಿ ಸೇರುತ್ತೆ. ಅಂದ್ರೆ ನಮ್ಮ ನಂದಿ ಬೆಟ್ಟ ಎಷ್ಟು ವಿಶೇಷ ಅಂದ್ರೆ, ಹಲವಾರು ನದಿಗಳ ಉಗಮ ಸ್ಥಳ ನಂದಿ ಬೆಟ್ಟ ನೋಡಿ. ಇಲ್ಲೊಂದು ನದಿ, ಇಲ್ಲಿಂದ ಒಂದು ನದಿ, ಇದನ್ನ ಚಿತ್ರಾವತಿ ನದಿ ಅಂತ ಕರಿತೀವಿ. ಇದನ್ನ ಪಾಪಗನಿ ಅಂತ ನದಿ ಕರಿತೀವಿ, ಪಾಪಗನಿ ಅಂತ. ಇದು ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ, ಸ್ನೇಹಿತರೆ. ಪಾಪಗನಿ, ಚಿತ್ರಾವತಿ, ಪಾಪಗನಿ, ಪೆನ್ನರು, ಇದು ಉಪನದಿಗಳು. ಆಯ್ತಾ? ತಾವು ಇದನ್ನ ಗಮನಿಸಬೇಕು. ಸೊ ಇಲ್ಲಿ ನಮಗೆ ದಕ್ಷಿಣ ಭಾಗ ಬಯಲುಸೀಮೆಯಲ್ಲಿ ಕಂಡು ಬರುವಂತ ಮಣ್ಣೆ ಕೆಂಪು ಮಣ್ಣು. ಕರ್ನಾಟಕದ ಅತಿ ಹೆಚ್ಚು ಇರುವಂತ ಮಣ್ಣು ಕೆಂಪು ಮಣ್ಣು ಸ್ನೇಹಿತರೆ. ದೇಶದಲ್ಲಿ 2ನೇ ಸ್ಥಾನ, ಭಾರತದಲ್ಲಿ 2ನೇ ಸ್ಥಾನಕ್ಕೆ ಸೇರುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಮಣ್ಣೆ ಕೆಂಪು ಮಣ್ಣು. ಇದು ಮಧ್ಯ ಮತ್ತು ದಕ್ಷಿಣ ಕರ್ನಾಟಕವನ್ನು ಪ್ರದೇಶವನ್ನು ಒಳಗೊಂಡಿದೆ. ಆಯ್ತಾ? ಇಲ್ಲಿ ಫೆರಿಕ್ ಆಕ್ಸೈಡ್ ಹೇಳಿದಾಗೆ ಆಗ್ಲೇ ಐರನ್ ಅಂಶ ಇರೋದ್ರಿಂದ, ಫೆರಿಕ್ ಆಕ್ಸೈಡ್ ಇರೋದ್ರಿಂದ ಕೆಮ್ಮಣ್ಣಾಗಿದೆ.
ಇಲ್ಲಿ ತೇವಾಂಶ ಮಣ್ಣು ತುಂಬಾ ಕಮ್ಮಿ, ಹಂಗೆ ಫಲವತ್ತತೆನೂ ತುಂಬಾ ಕಡಿಮೆ ಈ ಮಣ್ಣಲ್ಲಿ. ಹಂಗೆ ತೇವಾಂಶ ಹಿಡಿಯೋ ಶಕ್ತಿ ಕಮ್ಮಿ, ಫಲವತ್ತತೆ ಕಮ್ಮಿ ಅಂತ ಬರ್ದಿದ್ದೀನಿ ನಾನಿಲ್ಲಿ. ಇಲ್ಲಿ ಲೈಮ್, ಫಾಸ್ಫೇಟ್, ಮ್ಯಾಂಗನೀಸ್, ನೈಟ್ರೋಜನ್, ಹ್ಯೂಮಸ್, ಪೊಟ್ಯಾಶ್ ಏನೂ ಇರೋದಿಲ್ಲ. ಫಲವತ್ತತೆ ಕಮ್ಮಿ ಇರುವಂತ ಮಣ್ಣು, ತುಂಬಾ ಗೊಬ್ಬರ ಬಳಸಬೇಕಾಗುತ್ತೆ ಈ ಮಣ್ಣಲ್ಲಿ. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಕೃಷಿ ಇಲಾಖೆ ಪ್ರಕಾರ ಇದನ್ನ ಆಲ್ಫಿಸಾಲ್ ಮತ್ತು ಅಲ್ಟಿಸಾಲ್ ಅಂತ ಹೇಳಿ ಕ್ಲಾಸಿಫೈ ಮಾಡ್ತಾರೆ. ಸೊ ಗೊಬ್ಬರ ಇದ್ದು ನೀರಿದ್ರೆ ನಾವು ಬೆಳೆಗಳನ್ನ ಬೆಳಿಬಹುದು ಸ್ನೇಹಿತರೆ. ಮುಖ್ಯವಾಗಿ ರಾಗಿ, ಜೋಳ, ಮುಸ್ಕಿನ ಜೋಳ, ಕೊಕೊನಟ್, ತೆಂಗು, ಸೂರ್ಯಕಾಂತಿ, ಹೊಗೆಸೊಪ್ಪು ಮತ್ತು ಭತ್ತ, ಶುಗರ್ ಕೇನ್, ಕಬ್ಬು ಮತ್ತು ಬಾಳೆ ಈ ಗಿಡಗಳನ್ನ ಬೆಳಿಬಹುದು. ನೀರಾವರಿ ಇದ್ದು ಗೊಬ್ಬರ ಇದ್ರೆ ಎಲ್ಲ ಬೆಳೆಗಳನ್ನ ಬೆಳಿಬಹುದು ಸ್ನೇಹಿತರೆ. ತಾವು ಇದನ್ನ ಗಮನಿಸಬೇಕು. ಸೊ ಇಲ್ಲಿ ನಾನು ಕರ್ನಾಟಕದ ಶಿಲೆಗಳನ್ನ ಹೇಳಕ್ ಹೋಗ್ತಾ ಇದ್ದೀನಿ. ಕರ್ನಾಟಕದ ಶಿಲೆಗಳು ಯಾವುದು ಅಂತ ಹೇಳ್ಬೇಕಾದ್ರೆ, ಕರ್ನಾಟಕದಲ್ಲಿ ಯಾವ ರೀತಿ ಶಿಲೆಗಳಿದೆ ಅಂತ ಗೊತ್ತಾದ್ರೆ ನಮಗೆ ಖನಿಜಗಳನ್ನ ಹೇಳ್ಬೋದು. ಸೊ ಮುಖ್ಯವಾಗಿ ಇಲ್ಲಿ ಸ್ನೇಹಿತರೆ ತಾವು ಇದು ಶಿಲಾಚಕ್ರ ಅಂತ ಕರಿತೀವಿ. ಸಾಮಾನ್ಯವಾಗಿ ನಮಗೆ 3 ತರ ಶಿಲೆಗಳಿದೆ. ಅಗ್ನಿ ಶಿಲೆಗಳು 1, 2ನೇದು ಪದರ ಶಿಲೆಗಳು 2, 3ನೇದು ರೂಪಾಂತರ ಶಿಲೆಗಳು. ಕಟ್ಕೊಳ್ಳಿ. ಅಗ್ನಿ ಶಿಲೆಗಳೇ ಪ್ರಾಥಮಿಕ ಶಿಲೆಗಳು, ಪ್ರೈಮರಿ. ಮೊದಲು ಸೃಷ್ಟಿಯಾಗಿದ್ದೆ ಅಗ್ನಿ ಶಿಲೆಗಳು ಭೂಮಿ ಮೇಲೆ. ನಮ್ಮ ಭೂಮಿಯ 80% ಅಷ್ಟು ಶಿಲೆಗಳೆಲ್ಲ ಅಗ್ನಿ ಶಿಲೆಗಳೇ. ಆಯ್ತಾ? ಯಾವ್ದರಿಂದ ಆಯ್ತು? ಶಿಲಾಪಾಕದಿಂದ. ಅಂದ್ರೆ ಮ್ಯಾಗ್ಮಾ ಗಟ್ಟಿಯಾಗಿ ಕಲ್ಲಾದಾಗ ಅಗ್ನಿಶಿಲೆ ಆಗುತ್ತೆ. ಆ ಅಗ್ನಿಶಿಲೆ ಏನಾಗುತ್ತೆ? ಶೀತಲೀಕರಣಗೊಂಡು ಪುಡಿ ಪುಡಿಯಾಗಿ ಬಂದು ನೀರೊಳಗೆ ಬಂದು ಸಂಗ್ರಹ ಆಗಿ ನೀರಿನ ಒತ್ತಡಕ್ಕೆ ಗಟ್ಟಿ ಆಗುತ್ತೆ ಸ್ನೇಹಿತರೆ. ಅದು ಪದರ ಶಿಲೆ. ಸಾಮಾನ್ಯವಾಗಿ ಪದರ ಶಿಲೆಗಳು ನೀರಿನೊಳಗೆ ವಿಕಾಸಗೊಳ್ತವೆ. ಅದಕ್ಕೆ ಅದನ್ನು ಜಲಜ ಶಿಲೆಗಳು, ಕಣಶಿಲೆಗಳು ಅಂತ ಕರಿತೀವಿ. ಯಾಕಂದ್ರೆ ತುಂಬಾ ಕಣಗಳಿಂದ ಸೇರಿ ಆಗಿರುತ್ತೆ, ಮಣ್ಣಿಂದ ಆಗಿರುತ್ತೆ. ಹಲವಾರು ತರ ಮಣ್ಣು ಕಲ್ಲೆಲ್ಲ ಸೇರಿ ಪದರ ಶಿಲೆಗಳಾಗಿರುತ್ತೆ. ಈ ಪದರ ಶಿಲೆ ಮತ್ತು ಅಗ್ನಿಶಿಲೆ ಎರಡು ತುಂಬಾ ಒತ್ತಡ ಮತ್ತು ಶಾಖಕ್ಕೆ, ಟೆಂಪರೇಚರ್ ಮತ್ತು ಪ್ರೆಷರ್ ಏನಾಗುತ್ತೆ? ರೂಪಾಂತರಗೊಳ್ತವೆ, ಅಂದ್ರೆ ಬದಲಾಗುತ್ತೆ ತುಂಬಾ. ಇವಾಗ ನೋಡಿ, ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕೋಲ್ ಅಂದ್ರೆ ಏನು? ಕಾರ್ಬನ್ ಅಂಶ ಇರುತ್ತೆ. ಆಯ್ತಾ? ಅದು ಗಿಡ ಮರಗಳಿಂದ ಆಗಿರೋಂಥದ್ದು ಕೋಲ್. ಪದರ ಶಿಲೆಗೆ ಸೇರುತ್ತದು. ಆದರೆ ಅದರಲ್ಲಿ ತುಂಬಾ ಒತ್ತಡಕ್ಕೆ ಬಂದಾಗ, ಶಾಖಕ್ಕೆ ಬಂದಾಗ ಅದೇನಾಗುತ್ತೆ? ಅದು ವಜ್ರ ಆಗುತ್ತೆ, ಡೈಮಂಡ್ ಆಗುತ್ತೆ. ಡೈಮಂಡ್ ಏನದು? ರೂಪಾಂತರ ಶಿಲೆ. ನಾವು ಕಟ್ಕೊಳ್ಳಿ ಸ್ನೇಹಿತರೆ, ವಜ್ರ ಏನಿದೆ ಅದು ರೂಪಾಂತರ ಶಿಲೆ. ಗೊತ್ತಾಯ್ತಲ್ಲ? ಹಂಗೆ ಹಲವಾರು ಖನಿಜಗಳು, ಶಿಲೆಗಳು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗುತ್ತೆ. ಅದಕ್ಕೆ ರೂಪಾಂತರ ಅಂತ ಕರೆಯೋದು. ರೂಪಾಂತರ ಶಿಲೆ ಆಗ್ಬೇಕು ಅಂದ್ರೆ ತುಂಬಾ ಶಾಖ ಇರಬೇಕು, ತುಂಬಾ ಒತ್ತಡ ಇರಬೇಕು. ಇಷ್ಟು ನಾವು ಕಟ್ಕೊಳ್ಳಿ ಸದ್ಯಕ್ಕೆ. ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ನಾನು ಇದನ್ನ ಮತ್ತಿನೊಂದ್ಸತಿ ಹೇಳ್ತೀನಿ. ತಮಗೆ ಇಲ್ಲಿ ಕರ್ನಾಟಕದ ಶಿಲೆಗಳನ್ನ ಪರಿಚಯಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಜಿಯಾಲಜಿ ಆಫ್ ಕರ್ನಾಟಕ ಹೇಳ್ಬೇಕು ನಾನೀಗ. ಸ್ವಲ್ಪ ಕಷ್ಟ ಅನ್ಸುತ್ತೆ, ಆದ್ರೆ ತುಂಬಾ ಸುಲಭ ಇದೆ. ನಾನು ಹೇಳ್ಕೊಟ್ಟಂಗೆ ನೋಡಿ. ಜಿಯಾಲಜಿ ಆಫ್ ಕರ್ನಾಟಕ ನೋಡಿ. 3 ತರ ಶಿಲೆಗಳು: ಅಗ್ನಿಶಿಲೆಗಳು, ಪದರ ಶಿಲೆಗಳು, ರೂಪಾಂತರ ಶಿಲೆಗಳು. ಈ ತರ ನಾವು ಕಟ್ಕೊಳ್ಳಿ. ಕರ್ನಾಟಕದಲ್ಲಿ ಅತಿ ಹೆಚ್ಚಿನದೇ ರೂಪಾಂತರ ಶಿಲೆ. ಹತ್ತತ್ರ 60% ಅಷ್ಟು ರೂಪಾಂತರ ಶಿಲೆಗಳಿದೆ. ಅದ್ ಬಿಟ್ರೆ ಅಗ್ನಿಶಿಲೆಗಳು 30%, ಪದರ ಶಿಲೆಗಳು 10%. ಗೊತ್ತಾಯ್ತಲ್ಲ? ಇಷ್ಟೇ, ಇನ್ನೇನಿಲ್ಲ. ಗೊತ್ತಾಯ್ತಲ್ಲ? ಫಸ್ಟ್ ರೂಪಾಂತರ ಶಿಲೆಗಳು ಆಗ್ಬೇಕು ಅಂದ್ರೆ ತುಂಬಾ ಟೈಮ್ ಆಗಿರ್ಬೇಕು, ತುಂಬಾ ಹಳೇದು ಶಿಲೆಗಳು. ಅಗ್ನಿಶಿಲೆಗಳು, ಪದರ ಶಿಲೆಗಳು ತುಂಬಾ ಶಾಖ ಮತ್ತು ಒತ್ತಡದಿಂದ ಬದಲಾದಂತ ಶಿಲೆಗಳೇ ರೂಪಾಂತರ ಶಿಲೆಗಳು. ರೂಪಾಂತರಗೊಳ್ಬೇಕು ಅಂದ್ರೆ ತುಂಬಾ ಟೈಮ್ ಇರಬೇಕು, ಒಂದು ಹಳೇದಿರ್ಬೇಕು, ಅದು ಒತ್ತಡ ಇರಬೇಕು, ಶಾಖ ಇರಬೇಕು. ಅಂದ್ರೆ ಕರ್ನಾಟಕದಲ್ಲಿ ನಮಗೆ ಮುಕ್ಕಾಲು ಭಾಗ ಸಿಗದೆ ರೂಪಾಂತರ ಶಿಲೆಗಳು. ನಾವು ಕಟ್ಕೊಳ್ಳಿ. ಇಲ್ಲಿ ನೋಡಿ, ಈ ಭಾಗ ನೋಡ್ತಾ ಇದ್ರಲ್ಲ, ಈ ಭಾಗ ನೋಡಿ, ಮಾರ್ಕ್ ಮಾಡ್ತಾ ಇದೀನಿ ನೋಡಿ. ಸ್ವಲ್ಪ ಹೈಲೈಟ್ ಮಾಡ್ತೀನಿ ನೋಡಿ ಇದನ್ನ, ಹೈಲೈಟ್ ಅಲ್ಲಿ, ಸೋ ದಟ್ ಅದನ್ನ ನಿಮ್ಗೆ ಪರ್ಮನೆಂಟ್ ಮಾರ್ಕ್ ಆಗೋಗುತ್ತೆ. ಅವಾಗ ನಿಮ್ಗೆ ಇದು ಕಪ್ಪು ಪಟ್ಟಿ ಆಗ್ತಾ ಇದೆ ನೋಡಿ. ಇದು ಈ ಭಾಗ ನೋಡಿ. ಇದಿಷ್ಟು ಭಾಗ ಏನಿದೆ, ಇದು ನಮ್ಮ ಕರ್ನಾಟಕದ ಅತಿ ಪುರಾತನ ಭಾಗ ಮತ್ತು ರೂಪಾಂತರ ಶಿಲೆಗಳಿರೋ ಭಾಗ. ಇದಿಷ್ಟು ಗೊತ್ತಾಯ್ತಲ್ಲ? ಇದನ್ನೇ ನಾವು ಧಾರವಾಡ ಶಿಲೆಗಳು ಅಂತ ಕರೆಯೋದು. ಅದನ್ನೇ ಫಸ್ಟ್ ಒನ್ ಬರ್ದಿ ನೋಡಿ, ಧಾರವಾಡ. ಆರ್ಕಿಯನ್ ಅಂದ್ರೆ 4000 ದಶಲಕ್ಷ ವರ್ಷಗಳಿಂದ 2500 ದಶಲಕ್ಷ ವರ್ಷಗಳವರೆಗೆ ಇರುವಂತ ಶಿಲೆಗಳು. ನಾವು ಕಟ್ಕೊಳ್ಳಿ. ತುಂಬಾ ಪುರಾತನ ಕಲ್ಲು ಇದೆ ಸ್ನೇಹಿತರೆ ಇದು. ಓಕೆ, ಮಿಲಿನಿಯರ್ಸ್ ಓಲ್ಡ್. ಅಂದ್ರೆ ನಮ್ಮ ಪೃಥ್ವಿ ವಿಕಾಸ ಆಯ್ತಲ್ಲ, ಅಷ್ಟು ಹಳೆ ಶಿಲೆಗಳನ್ನ ನಾವು ಆರ್ಕಿಯನ್ ಶಿಲೆಗಳು ಅಂತ ಕರಿತೀವಿ. ಆರ್ಕಿಯನ್ ಅಂದ್ರೆ ತುಂಬಾ ಹಳೇದು. ಓಕೆ, ಅವಾಗ ಯಾವ್ದು ಜೀವಿಗಳಿರಲಿಲ್ಲ ಆ ಟೈಮಲ್ಲಿ. 4000 ಇಂದ 2500 ಮಿಲಿಯನ್ ವರ್ಷಗಳು. ನಾವು ಕಟ್ಕೊಳ್ಳಿ, ಆಯ್ತಾ?
ದಶಲಕ್ಷ ವರ್ಷಗಳ ಹಿಂದೆ ನಮ್ಮ ಶಿಲೆಗಳು ವಿಕಾಸಗೊಂಡಿದೆ. ಅದೆಲ್ಲ ಧಾರವಾಡ ಶಿಲೆಗಳು ಅಂತ ಕರಿತೀವಿ. ಆಯ್ತಾ? ಸೊ ನೆಕ್ಸ್ಟ್ ಈ ಭಾಗ ಇಲ್ಲಿದೆ ನೋಡಿ, ಈ ಪ್ರದೇಶ. ನಾನು ಸ್ವಲ್ಪ ಅದನ್ನು ಚೇಂಜ್ ಮಾಡ್ತೀನಿ ಕಲರ್ನ. ನೋಡಿ, ಇದು ಈ ಪ್ರದೇಶ ಇಲ್ಲಿದೆ ನೋಡಿ, ಇದು ಇದು ಈ ಪ್ರದೇಶ ಇದೆ ನೋಡಿ, ಮಾರ್ಕ್ ಮಾಡ್ತಾ ಇದೆ ನೋಡಿ, ಇದು ಇದು ಈ ಪ್ರದೇಶ. ಈ ಭಾಗ ಎಲ್ಲ ಏನಿದೆ ನಮ್ಮ ಸೆಡಿಮೆಂಟರಿ ರಾಕ್ಸ್ ಅಂತ ಕರಿತೀವಿ ನಾವು. ಭೀಮಾ ಮತ್ತು ಕಲಾಡ್ಗಿ ಭಾಗದಲ್ಲಿ ಬರುವಂತ ಸೆಡಿಮೆಂಟರಿ ಬೇಸಿನ್. ಸೆಡಿಮೆಂಟರಿ ಯಾವುದು? ಲೈಮ್ ಸ್ಟೋನ್, ಸ್ಯಾಂಡ್ ಸ್ಟೋನ್ ಸಿಗುತ್ತೆ ಇಲ್ಲಿ. ಅದೇ ತರ ಲೈಮ್ ಸ್ಟೋನ್ ಮತ್ತು ಸುಣ್ಣದ ಕಲ್ಲು ಮತ್ತು ಪದರ ಮಣ್ಣಿನ ಕಲ್ಲು ಇಲ್ಲಿ ಸಿಗುತ್ತೆ, ಸ್ಯಾಂಡ್ ಸ್ಟೋನ್ ಭಾಗ ಇದು. ಅದ್ಬಿಟ್ರೆ ನೋಡಿ, ಡೆಕ್ಕನ್ ಟ್ರ್ಯಾಪ್ ಅಂತ ಕರಿತೀವಿ ಈ ಭಾಗನ. ಡೆಕ್ಕನ್ ಟ್ರ್ಯಾಪ್ ಅಂದ್ರೆ ನಮಗೆ ಡೆಕ್ಕನ್ ಪರ್ಯಾಯ ಪ್ರಸ್ಥಭೂಮಿಯಲ್ಲಿದ್ದಾಗ ಜ್ವಾಲಾಮುಖಿಯಿಂದ ಆದಂತ ಬಸಾಲ್ಟ್ ಶಿಲೆಗಳಿಂದ ಆಗಿರುವಂತ ಕಲ್ಲು, ಬಸಾಲ್ಟ್ ಭಾಗ ಇದು. ಇಲ್ಲೆಲ್ಲ ನೋಡಿ, ಈ ಭಾಗದಲ್ಲೆಲ್ಲ ಕಪ್ಪು ಮಣ್ಣಿದೆ ನೋಡಿ, ಈ ಭಾಗದೆಲ್ಲ ಬಸಾಲ್ಟ್ ಕಲ್ಲು, ಜ್ವಾಲಾಮುಖಿಯಿಂದ ಆದಂತ ಕಲ್ಲು, ವಾಲ್ಕೆನಿಕ್. ಓಕೆ, ಬಸಾಲ್ಟ್ ಕಲ್ಲು ಇದು ಅಗ್ನಿಶಿಲೆ. ಇದು ಬಸಾಲ್ಟ್ ಕಲ್ಲಿನ ಅಗ್ನಿಶಿಲೆ ಇದಕ್ಕೆ ಸೇರುತ್ತೆ. ಯಾವುದು ಅಗ್ನಿಶಿಲೆ? ಈ ಭಾಗ ನೋಡಿ, ಕರ್ನಾಟಕದ ಈ ಭಾಗ, ಉತ್ತರ ಭಾಗ, ಇದೆಲ್ಲ ಅಗ್ನಿಶಿಲೆ, ಬಸಾಲ್ಟ್ ಕಲ್ಲು. ಈ ಭಾಗನೂ ನೋಡಿ, ರೆಡ್ ಭಾಗ ಇದೆ ನೋಡಿ, ರೆಡ್, ಇವೆಲ್ಲ ಕೂಡ ಅಗ್ನಿಶಿಲೆಗಳೇ. ಇವೆಲ್ಲ ಅದೇ ತುಮಕೂರು ಭಾಗ, ಚಿತ್ರದುರ್ಗ ಭಾಗ, ಕೋಲಾರ, ರಾಮನಗರ, ಕರೆಕ್ಟ್. ಈ ಬಂಡೆಗಳು ಹಂಪಿ, ಬೆಳ್ಳಾರಿ ಭಾಗದಲ್ಲ ಕಲ್ಬಂಡೆಗಳು ನೋಡಿದ್ರಲ್ಲ, ಅದೆಲ್ಲ ಅಗ್ನಿಶಿಲೆಗಳೇ. ಅಂದ್ರೆ ನಮ್ಮ ನಂದಿ ಬೆಟ್ಟ, ತುಮಕೂರು ಬೆಟ್ಟ, ರಾಮನಗರ ಬೆಟ್ಟಗಳು ಎಲ್ಲ ಕಲ್ಬಂಡೆಗಳೆಲ್ಲ ಅಗ್ನಿಶಿಲೆಗಳು. ಆಯ್ತಾ? ನಾವು ಕಟ್ಕೊಳ್ಳಿ, ಅದನ್ನ ನಾವು ಕಟ್ಕೊಳ್ಬೇಕು. ಅದಾದ್ಮೇಲೆ ಇತ್ತೀಚೆಗೆ ವಿಕಾಸಗೊಂಡಿರುವಂತ ಮೆಕ್ಕಲ್ಲು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣು. ಇದೆಲ್ಲ ಏನಾಗಿದೆ? ಜಂಬಿಟ್ಟಿಗೆ ಮಣ್ಣು ಏನಾಗುತ್ತೆ? ಬಿಸಿಲು ಮತ್ತೆ ಮಳೆಗಾಗಿರುತ್ತೆ, ವಿಕಾಸಗೊಂಡಿರುತ್ತೆ. ಮೆಕ್ಕಲ್ಲು ಮಣ್ಣು ನದಿಗಳಿಂದ ಸಂಚಯನ ಆಗಿರುವಂತ ಮಣ್ಣು, ಕಲ್ಲು, ಇವೆಲ್ಲ. ಈ ರೀತಿ ಕರ್ನಾಟಕವನ್ನು ನಾವು 4 ಭಾಗವಾಗಿ ವಿಂಗಡಣೆ ಮಾಡಬಹುದು. ಒಂದು ತುಂಬಾ ಪುರಾತನ ರೂಪಾಂತರ ಶಿಲೆಗಳ ಪಟ್ಟಿ ವಲಯ, ಒಂದು ರೂಪಾಂತರ ವಲಯ ಪಟ್ಟಿ ಆರ್ಕಿಯನ್. ಇನ್ನೊಂದು ಪ್ರೋಟೋಜಾಯಿಕ್, 2ನೇ ಹಂತಕ್ಕೆ ಬರುತ್ತೆ. ಅದು ಪ್ರೋಟೋಜಾಯಿಕ್ ಅಂದ್ರೆ 2500 ದಶಲಕ್ಷ ವರ್ಷಗಳಿಂದ 540 ದಶಲಕ್ಷ ವರ್ಷಗಳವರೆಗೆ ಬರುತ್ತೆ ಇದು. ಅದು ಇದೆ. ಹಂಗೆ ಡೆಕ್ಕನ್ ಭಾಗ ಇದೆ. ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಜ್ವಾಲಾಮುಖಿ ಐತಲ್ಲ, ಆ ಡೆಕ್ಕನ್ ಭಾಗ. ಓಕೆ, ಟ್ರ್ಯಾಪ್ ಅಂದ್ರೆ ಏನು ಅಂದ್ರೆ ಬೆಟ್ಟಗಳ ಜ್ವಾಲಾಮುಖಿ ಆಗಿ ಸಂಗ್ರಹ ಆಗಿ ನೋಡಿ, ಜ್ವಾಲಾಮುಖಿ ಆಗಿ ಸಂಗ್ರಹ ಆದಾಗ ಅದೊಂದು ರೀತಿ ಮೆಟ್ಲ ಆಕಾರದಲ್ಲಿ ಇರುತ್ತೆ, ಮೆಟ್ಲಿನ ಆಕಾರದಲ್ಲಿ ಇರುತ್ತೆ, ಮೆಟ್ಲು ತರ ಇರುತ್ತೆ. ಅದನ್ನ ಟ್ರ್ಯಾಪ್ ಅಂತ ಕರೀತಾರೆ. ಟ್ರ್ಯಾಪ್ ಅಂದ್ರೆ ಮೆಟ್ಲು ಅಂತ. ಸ್ವೀಡಿಶ್ ಭಾಷೆನಲ್ಲಿ ಮೆಟ್ಲು ರೀತಿ ಕಾಣುತ್ತೆ ಈ ಬೆಟ್ಟಗಳು, ಅದಕ್ಕೋಸ್ಕರ ಅದನ್ನ ಡೆಕ್ಕನ್ ಟ್ರ್ಯಾಪ್ ಅಂತ ಕರೀತಾರೆ. ಬೆಟ್ಟಗಳ ರೀತಿ ಕಾಣುತ್ತೆ, ಅದನ್ನ ನಾನು ತೋರಿಸ್ತೀನಿ ಚಿತ್ರನ, ತಾವು ಇದನ್ನು ಗಮನಿಸಿ. ಅದಕ್ಕೆ ಡೆಕ್ಕನ್ ಟ್ರ್ಯಾಪ್ ಅಂತ ಕರೀತಾರೆ. ಉತ್ತರ ಕರ್ನಾಟಕದಲ್ಲಿ ಸಿಗುತ್ತಿದ್ದು ನಮಗೆ. ಹಂಗೆ ಇವಾಗ ಜಂಬಿಟಿಗೆ ಮತ್ತು ಮೆಕ್ಕಲ್ಲು ಮಣ್ಣು ಸಂಚಯನ ಆಗಿರೋದು ಕೊನೆಯದು, 4ನೇ ಭಾಗ. ಗೊತ್ತಾಗಲ್ಲ ಸ್ನೇಹಿತರೆ, ಯಾವ ತರ ಕಲ್ಲುಗಳಿದೆ ಕರ್ನಾಟಕದಲ್ಲಿ ಅಂತ ಹೇಳಿ. ಸ್ವಲ್ಪ ನಿಮಗೆ ಇದು ಕಷ್ಟ ಅನಿಸ್ಬೋದು, ಆದ್ರೆ ಯೋಚನೆ ಮಾಡಬೇಡಿ, ಇನ್ನೂ ಹಲವಾರು ತರಗತಿಗಳಲ್ಲಿ ಮತ್ತೆ ಇದೆಲ್ಲ ಬರುತ್ತೆ. ಗೊತ್ತಾಯ್ತಲ್ಲ ಯಾವ ತರ ಕಲ್ಲುಗಳಿದೆ ಅಂತ ಹೇಳಿ. ಕೇಳ್ತಾರೆ ಇದನ್ನ. ಇದುವರೆಗೂ ನೀವು ಕೇಳಲ್ಲ ಅಂತ ಅನ್ಕೊಂಡಿರ್ಬೋದಾದ್ರೆ, ಇದನ್ನ ಆರ್ಕಿಯನ್ ಅಂದ್ರೆ ಏನು, ಪ್ರೋಟೋಜಾಯಿಕ್ ಅಂದ್ರೆ ಏನು ಅಂತ ಕೇಳ್ತಾರೆ. ಆರ್ಕಿಯನ್ ಅಂದ್ರೆ ತುಂಬಾ ಹಳೆ ಭೂಮಿ ವಿಕಾಸಗೊಂಡಂತ ಸಮಯ ಸ್ನೇಹಿತರೆ. ಅದು 4.6 ಬಿಲಿಯನ್ ವರ್ಷ, ಅದು 4600 ಬಿಲಿಯನ್ ವರ್ಷಗಳ ಹಿಂದೆ ಇರುವಂತ ಶಿಲೆ. ಅದು ಆರ್ಕಿಯನ್ ಭಾಗ, ನಾವು ಕಟ್ಕೊಳ್ಳಿ. ಅದಿದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಇದೆ ಅದು. ಗೊತ್ತಾಯ್ತಲ್ಲ, ಅಷ್ಟು ಪುರಾತನ ಶಿಲೆಗಳಿರೋದ್ರಿಂದ ನಮ್ಗೆ ಅಷ್ಟು ಖನಿಜಗಳೆಲ್ಲ ಸಿಗ್ತಾ ಇರೋದು ಕರ್ನಾಟಕದಲ್ಲಿ. ಗೊತ್ತಾಯ್ತಲ್ಲ, ಬಸಾಲ್ಟ್ ಶಿಲೆಗಳಿದೆ, ಗ್ರನೈಟ್ ಶಿಲೆಗಳಿದೆ, ನೀಸ್ ಶಿಲೆ ಇದೆ, ಹಂಗೆ ನಮ್ಗೆ ಶಿಸ್ಟ್ ಶಿಲೆಗಳಿದೆ. ಅದನ್ನೆಲ್ಲ ನಾನೊಂದು ಚಿತ್ರದಲ್ಲಿ ಮತ್ತೆ ತೋರಿಸ್ತೀನಿ ನನಗೆ ಕರ್ನಾಟಕದಲ್ಲಿ ಯಾವ ತರ ಶಿಲೆಗಳು ಸಿಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ನದಿ ವ್ಯವಸ್ಥೆ. ಕರ್ನಾಟಕದ ನದಿಗಳನ್ನು ನಾವು ಮುಖ್ಯವಾಗಿ ಕೃಷ್ಣಾ ನದಿ ವ್ಯವಸ್ಥೆ, ಇಲ್ಲಿ ನೋಡಿ ಅತಿ ಹೆಚ್ಚು ಪ್ರದೇಶ ಕರ್ನಾಟಕದಲ್ಲಿರುತ್ತೆ ಕೃಷ್ಣಾ ನದಿ ವ್ಯವಸ್ಥೆ. ಹಂಗೆ ನೆಕ್ಸ್ಟ್ ಕಾವೇರಿ ನದಿ ವ್ಯವಸ್ಥೆ ಅಂತ ಗಮನಿಸಬೇಕು. ಹಂಗೆ ಪಶ್ಚಿಮ ಕರೆಯ ನದಿಗಳು, ಅದು ಎಲ್ಲ ಪಶ್ಚಿಮ ಘಟ್ಟಗಳಿಂದ ಹುಟ್ಟಿ ಹರಿಯುವಂತ ನದಿಗಳು, ಅರಬ್ಬಿ ಸಮುದ್ರದ ಕಡೆಗೆ. ಇನ್ನೊಂದು ಉತ್ತರ ಪಿನಾಕಿನಿ, ಆಗಲೇ ಹೇಳಿದೆ, ದಕ್ಷಿಣ ಪಿನಾಕಿನಿ ಮತ್ತು ಪಲಾರ್, ಇವುಗಳೆಲ್ಲ ಕರ್ನಾಟಕದ ನದಿಗಳು.
ನೋಡಿ ಕೃಷ್ಣಾ ನದಿ ವ್ಯವಸ್ಥೆ ಕೊಟ್ಟಿದೆ ನೋಡಿ ಸ್ನೇಹಿತರೆ, ಕೃಷ್ಣ. ಹಂಗೆ ಕರ್ನಾಟಕದ ಅತಿ ಉತ್ತರ ಭಾಗದಲ್ಲಿ ಬೀದರ್ ಭಾಗದಲ್ಲಿ ಗೋದಾವರಿಯ ಉಪನದಿ ಮಂಜಿರಾ ನದಿ ಕೂಡ ಹರಿಯುತ್ತೆ. ಅದನ್ನು ಸಹ ತಾವು ಇಲ್ಲಿ ಗಮನಿಸಬೇಕು. ಮಂಜಿರಾ ನದಿ ಕೂಡ ಇಲ್ಲಿ ಹರಿಯುತ್ತೆ, ಅದನ್ನ ನಾವು ಇಲ್ಲಿ ಗಮನಿಸಬೇಕು. ಆಯ್ತಾ? ಸೊ ಆ ನದಿ ಎಷ್ಟು ಜಲನಯನ ಪ್ರದೇಶ ಎಷ್ಟಿದೆ ಮತ್ತೆ ಎಷ್ಟು ಪರ್ಸೆಂಟ್ ಕರ್ನಾಟಕದಲ್ಲಿ ಹರಿಯುತ್ತೆ ಅದನ್ನು ಕೊಟ್ಟಿದ್ದೀನಿ ನೋಡಿ. ತಾವು ಇದನ್ನೆಲ್ಲ ಚಿತ್ರದ ಮುಖಾಂತರ ನೋಡಿದಾಗ ಸುಲಭ ಅನ್ಸುತ್ತೆ, ಹೌದಲ್ವಾ? ತಾವು ಅದನ್ನ ಇಲ್ಲಿ ಗಮನಿಸಬೇಕು. ಕರ್ನಾಟಕದಲ್ಲಿ ಯಾವ ನದಿಗಳ ಜಲನಯನ ಪ್ರದೇಶ ಎಷ್ಟಿದೆ ಮತ್ತು ಅದರ ಎಷ್ಟು ಪರ್ಸೆಂಟ್ ಕರ್ನಾಟಕದಲ್ಲಿ ಇದೆ ಅಂತ ಕೊಟ್ಟಿದ್ದೀನಿ. ಮೊದಲನೇದಾಗಿ ತಾವು ಇಲ್ಲಿ ಗೋದಾವರಿಯ ಮಂಜಿರಾ ನದಿ ನೋಡ್ಬಿಡಿ ಒಂದ್ಸತಿ. ನೋಡಿ, ಮಂಜಿರಾ ನದಿ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ ಸ್ನೇಹಿತರೆ. ಅದು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕಕ್ಕೆ ಹರಿದು ಹಿಂಗೆ ಮತ್ತೆ ವಾಪಸ್ ಹೊಟ್ಟೋಗುತ್ತೆ, ಕರ್ನಾಟಕದಿಂದ ತೆಲಂಗಾಣ ಕಡೆ ಹೊಟ್ಟೋಗುತ್ತೆ. ಆಯ್ತಾ? ನಾವು ಕಟ್ಕೊಳ್ಳಿ. ತೆಲಂಗಾಣದಲ್ಲಿ ಅದರ ಮೇಲೆ ಸಿಂಗೂರ್ ಜಲಾಶಯ ಇದೆ, ಹಂಗೆ ನಿಜಾಂ ಸಾಗರ್ ಜಲಾಶಯ ಇದೆ ತೆಲಂಗಾಣದಲ್ಲಿ ಮಂಜಿರಾ ನದಿ ಮೇಲೆ. ಆಯ್ತಾ? ಅದೊಂದೇ ನದಿ ನಮ್ಮ ಕರ್ನಾಟಕದ ಮುಖಾಂತರ ಬರೋದು. ಬಾಕಿ ಗೋದಾವರಿ ನದಿಗಳು ಯಾವುದು ಬರಲ್ಲ. ಗೋದಾವರಿ ಒಂದೇ ಒಂದು ನದಿ ಮಾತ್ರ ಕರ್ನಾಟಕಕ್ಕೆ ಬರೋದು. ಆಯ್ತಾ? ಆದ್ರೆ ಅತಿ ಹೆಚ್ಚು ಜಲನಯನ ಪ್ರದೇಶ ಹೊಂದಿರುವಂತ ನದಿ ಕೃಷ್ಣ ನದಿ. ಕೃಷ್ಣ ನದಿ ಊಟದಲ್ಲಿ ಮಹಾಬಲೇಶ್ವರ್ ನಲ್ಲಿ ಜೋರ್ ವಿಲೇಜ್ ನಲ್ಲಿ ಹುಟ್ಟುತ್ತೆ. ಮಹಾಬಲೇಶ್ವರ್ 1400 ಕಿಲೋಮೀಟರ್ ಹರಿಯುತ್ತೆ. ಋತುಮಾನದ ನದಿ. ಅದರ ಎಡದಂಡೆ ಬಲದಂಡೆ ಉಪನದಿಗಳು ನೋಡಿ. ಅದರಲ್ಲಿ ಮುಖ್ಯವಾಗಿ ಘಟಪ್ರಭಾ, ಮಲ್ಲಪ್ರಭಾ, ತುಂಗಭದ್ರಾ, ಪಲ್ಲೇರು, ಮುನೇರು, ಭೀಮಾ, ಗಮನಿಸಿ, ಮುಸಿ, ಈ ನದಿಗಳನ್ನ ಗಮನಿಸಿ ಸ್ನೇಹಿತರೆ. ಇಲ್ಲಿ ನೋಡಿ, ಕೃಷ್ಣಾ ನದಿ, ಅದರ ಭೀಮಾ ನದಿ ಉಪನದಿಗಳು ಕೊಯ್ನಾ, ಘಟಪ್ರಭಾ ನದಿ ನೋಡಿ, ಮಲ್ಲಪ್ರಭಾ ನದಿ ನೋಡಿ, ತುಂಗಭದ್ರಾ, ಮುನ್ನೇರು. ಕರೆಕ್ಟಾ? ನೋಡಿದ್ರಲ್ಲ, ಈ ರೀತಿ ನಾವು ನದಿಗಳೆಲ್ಲನೂ ನಾವು ಇಲ್ಲಿ ನೋಡಿದಾಗ ಕರ್ನಾಟಕದ ನದಿಗಳು, ಭಾರತದ ನದಿಗಳು ನೋಡಿದ್ವಿ. ಅದೇ ರೀತಿ ಈ ಚಿತ್ರಗಳನ್ನ ನೋಡಿದ ತಕ್ಷಣ ನಿಮ್ಗೆ ನಾವು ಕಟ್ಕೊಳ್ಬಹುದು. ನಾನು ಮತ್ತೆ ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಎಲ್ಲರಿಗೂ ಒಂದು ರೌಂಡ್ ರಿವಿಷನ್ ಆಗುತ್ತೆ. ಇಲ್ಲಿ ಮತ್ತೆ ಇನ್ನೊಂದ್ಸತಿ ನೋಡ್ಬೋದು, ಕೃಷ್ಣಾ ನದಿ ಕರೆಕ್ಟ್, ಚಿಕ್ಕ ಚಿಕ್ಕ ಉಪನದಿಗಳು ನೋಡಿ. ತುಂಗಭದ್ರಾ ಮುಖ್ಯ ಉಪನದಿ, ಎಲ್ಲದಕ್ಕಿಂತ ಮುಖ್ಯ ಉಪನದಿಗಳಲ್ಲಿ ಭೀಮಾ ಮತ್ತು ತುಂಗಭದ್ರಾ ಗಮನಿಸಿ ಸ್ನೇಹಿತರೆ. ಓಕೆ, ಇಲ್ಲಿ ಮುಖ್ಯವಾಗಿ ನಾರಾಯಣಪುರ ಜಲಾಶಯ ನೋಡಿ 22. ಇಲ್ಲಿ ಯಾದಗಿರಿಗೆ ನಾರಾಯಣಪುರ ಜಲಾಶಯ ಏನಿದೆ ಅದನ್ನು ಗಮನಿಸಿ. ಹಂಗೆ ಆಲ್ಮಟ್ಟಿ ಜಲಾಶಯ ಗಮನಿಸಿ. ಆಲ್ಮಟ್ಟಿ ಜಲಾಶಯ ಮತ್ತು ನಾರಾಯಣಪುರ ಜಲಾಶಯ ಏನಿದೆ ಅದನ್ನು ಗಮನಿಸಿ. ಆಲ್ಮಟ್ಟಿ ಜಲಾಶಯ ಏನಿದೆ ಅದು ಕೃಷ್ಣಾ ಮೇಲಿದೆ, ಬಿಜಾಪುರದಲ್ಲಿ. ಇದನ್ನು ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ರಿಸರ್ವಾಯರ್ ಅಂತ ಕೂಡ ಕರಿತೀವಿ, ಆಲ್ಮಟ್ಟಿನ. ಹಂಗೆ ನಾರಾಯಣಪುರ ಜಲಾಶಯನ ಬಸವಸಾಗರ್ ಅಂತ ಕರಿತೀವಿ, ಬಸವಸಾಗರ್. ಹಂಗೆ ಮಲಪ್ರಭಾ ನದಿ ಹೋಗಿ ಕೃಷ್ಣಕ್ಕೆ ಸೇರುತ್ತಲ್ಲ, ಅದನ್ನು ನಾವು ಕೂಡಲ ಸಂಗಮ ಅಂತ ಕರಿತೀವಿ. ಕೂಡಲ ಸಂಗಮ ನಾವು ಕಟ್ಕೊಳ್ಳಿ. ಕೂಡಲ ಸಂಗಮ ಏನಿದೆ ಅದು ಮಲಪ್ರಭಾ ಹೋಗಿ ಕೃಷ್ಣಾ ನದಿ ಸೇರುವಂತ ಜಾಗ, ಆಲ್ಮಟ್ಟಿಯಿಂದ 15 ಕಿಲೋಮೀಟರ್ ಮುಂದೆ. ಆಯ್ತಾ? ಅದನ್ನ ಗಮನಿಸಿ. ಓಕೆ, ಹಂಗೆ ಮುಖ್ಯ ಜಲಪಾತಗಳು, ಕರ್ನಾಟಕದಲ್ಲಿರುವಂತಹ ಮುಖ್ಯ ಜಲಪಾತಗಳು ಸುಮ್ಮನೆ ಇಲ್ಲಿ ನಾವು ಗಮನಿಸಬಹುದು. ಯಾರ್ಯಾರು ಮೊದಲ ಬಾರಿಗೆ ಈ ಚಿತ್ರ ನೋಡ್ತಾ ಇರ್ತಾರೆ ಅವರಿಗೆ ಜೋಗ ಜಲಪಾತ ಆ ಕಡೆ ಶರಾವತಿ ನದಿ ಮೇಲೆ ಶಿವಮೊಗ್ಗ ಜಿಲ್ಲೆ 253 ಮೀಟರ್, ರಾಜಾರಾಣಿ ರೋರರ್ ರಾಕೆಟ್ ಅಂತ ಹೇಳಿ ಕರಿತೀವಿ. ಹಂಗೆ ಗೋಕಾಕ್ ಜಲಪಾತ ಘಟಪ್ರಭಾ ನದಿ ಮೇಲೆ ಬೆಳಗಾವಿ ಭಾಗದಲ್ಲಿ 52 ಮೀಟರ್ ನೋಡಿ ಗೋಕಾಕ್ ಜಲಪಾತ. ಹಂಗೆ ಮಾಂಡವಿ ನದಿ ಕರ್ನಾಟಕ ಗೋವಾ ಬಾರ್ಡರ್ ಹರಿಯುತ್ತೆ. ಇದೊಂದು ರೀತಿ ಮಾಂಡವಿ ನದಿ ಮೇಲಿರುವಂತಹ ದೂದ್ ಸಾಗರ್ ಜಲಪಾತ.
ಓಕೆ, ನೀವು ಬೆಳಗಾವಿಯಿಂದ ವಾಸ್ಕೋಡಗಾಮ ಕಡೆಗೆ ಹೋದಾಗ ರೈಲ್ವೆ ಸಂಪರ್ಕದಲ್ಲಿ ಸಿಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪೆನರು ನೋಡಿ. ಪೆನರು ನಾವು ಹೇಳ್ದಂಗೆ ಆಗ್ಲೇ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ. ನಂದಿ ಬೆಟ್ಟದಲ್ಲಿ ಹುಟ್ಟಿ ಎಲ್ಲೋಗುತ್ತೆ ಅದು? ಬೇ ಆಫ್ ಬೆಂಗಾಲ್ ಕಡೆಗೆ ಹರಿಯುತ್ತೆ ನೋಡಿ. ಅದರ ಉಪನದಿಗಳು ನೋಡಿ, ಚಿತ್ರವತಿ, ಪಾಪಗನಿ ಇವೆಲ್ಲ ನೋಡಿ. ಓಕೆ, ಕುಂಡೇರು, ಸಾಗಿಲೇರು ಇವೆಲ್ಲ ಪೆನರೋಡ್ದು ಉಪನದಿ. ಇದನ್ನ ನಾವು ನಾರ್ತ್ ಪಿನಾಕಿನಿ, ಉತ್ತರ ಪಿನಾಕಿನಿ ಅಂತ ಕರೆಯೋದು ಇದನ್ನೇ. ಪೆನರು ನದಿನೇ ನಾರ್ತ್ ಪಿನಾಕಿನಿ, ಉತ್ತರ ಪಿನಾಕಿನಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕಾವೇರಿ ನದಿ. ಕಾವೇರಿ ನದಿ ಗೊತ್ತಿರಲಿ ಎಲ್ಲರಿಗೂ. ಕಾವೇರಿ ನದಿ ಅತಿ ಮುಖ್ಯವಾದ ನದಿ. ತಲಕಾವೇರಿ ಕೊಡಗು ಜಿಲ್ಲೆಯಲ್ಲಿ ಹುಟ್ಟುತ್ತೆ, ಪಶ್ಚಿಮ ಘಟ್ಟ. ಹೌದಾ, 805 ಕಿಲೋಮೀಟರ್ ಹರಿಯುತ್ತೆ. ಕರ್ನಾಟಕ, ಕೇರಳ, ತಮಿಳುನಾಡು, ಪುಡುಚೇರಿ. ಮುಖ್ಯ ಉಪನದಿಗಳನ್ನ ಗಮನಿಸಿ ಸ್ನೇಹಿತರೆ. ಹಾರಂಗಿ, ಹೇಮಾವತಿ, ಸಿಂಸಾ, ಅರ್ಕಾವತಿ, ಲಕ್ಷ್ಮಣ ತೀರ್ಥ, ಕಬಿನಿ, ಭವಾನಿ, ನೋಯಲ್, ಅಮರಾವತಿ, ಮೊಯಾರ್. ಆಯ್ತಾ, ಇದನ್ನ ನೋಡಿ. ಹೇಮಾವತಿ ನೋಡಿ, ಹಾರಂಗಿ ನೋಡಿ, ಅರ್ಕಾವತಿ, ಸುವರ್ಣವತಿ, ಕಬಿನಿ, ಭವಾನಿ, ನೋಯಲ್, ಅಮರಾವತಿ ಇಲ್ಲಿ ನೋಡಿ. ಇದೆಲ್ಲ ಕಾವೇರಿ ಮತ್ತು ಅದರ ಉಪನದಿಗಳು. ಹೇಮಾವತಿ ನೋಡಿ ಸಕಲೇಶ್ಪುರದಿಂದ ಬರುತ್ತೆ, ಈ ಕಡೆ ಸಕಲೇಶ್ಪುರ ಕಡೆಯಿಂದ. ಹಾರಂಗಿ ನೋಡಿ ಕೊಡಗು ಜಿಲ್ಲೆಯಿಂದ ಬರುತ್ತೆ, ಕೊಡಗು ಕಡೆಯಿಂದ. ಅವೆರಡು ಬಂದು KRS ಹತ್ರ ಸೇರುತ್ತೆ ಸ್ನೇಹಿತರೆ. ಲಕ್ಷ್ಮಣ ತೀರ್ಥ ಕೂಡ ಹಿಂಗೆ ಬಂದು KRS ಹತ್ರ ಬಂದು ಸೇರುತ್ತೆ. ಹಾರಂಗಿ, ಹೇಮಾವತಿ, ಲಕ್ಷ್ಮಣ ತೀರ್ಥ, KRS ಡ್ಯಾಮ್ ಹತ್ರ. ಅದಾದ್ಮೇಲೆ ಕಬಿನಿ ನದಿ ಬರುತ್ತೆ ಕೇರಳದಿಂದ. ಕಬಿನಿ ಡ್ಯಾಮ್ ಇದೆ ಅದ್ರ ಮೇಲೆ, ಅದು ಬಂದು ಟಿ ನರಸೀಪುರದ ಹತ್ರ ಕಾವೇರಿ ನದಿ ಸೇರುತ್ತೆ. ತಿರುಮಕೂಡಲ, ನರಸೀಪುರ ಅಂತ ಕರಿತೀವಿ. ತಿರುಮಕೂಡಲ ಅಂದ್ರೆ 3 ನದಿಗಳು ಸೇರುತ್ತೆ, ಕಾವೇರಿ, ಕಬಿನಿ ಮತ್ತು ಸ್ಫಟಿಕ ಸರೋವರ. ಆಯ್ತಾ. ಇನ್ನೊಂದು ನದಿ ಸುವರ್ಣವತಿ ಅಂತೇಳಿ, ಅದೊಂದು ನದಿ ನೋಡಿ ಸುವರ್ಣವತಿ, ಅದು ಬಂದು ಕಾವೇರಿ ಸೇರುತ್ತೆ. ಈ ರೀತಿ ಹಲವಾರು. ಅರ್ಕಾವತಿ ನೋಡಿ, ಅರ್ಕಾವತಿ ಭಾಗ ಈ ಕಡೆ ಬಂದು ಕಾವೇರಿ ಸೇರುತ್ತೆ. ಸೊ ತಮಿಳುನಾಡಲ್ಲಿ ಭವಾನಿ, ಅಮರಾವತಿ ಇವೆಲ್ಲ ಮುಖ್ಯ ಉಪನದಿಗಳು ಕಾವೇರಿದು. ಸೊ ಕಾವೇರಿ ಮೇಲೆ ಇರುವಂತಹ ಮುಖ್ಯ ಜಲಪಾತಗಳು ಕೂಡ ಇಲ್ಲಿ ಗಮನಿಸಿ. ಶಿವನ ಸಮುದ್ರಂ, ಗಗನಚುಕ್ಕಿ ಮತ್ತು ಬರಚುಕ್ಕಿ ಅಂತ ಕರಿತೀವಿ. 15 ಕಿಲೋಮೀಟರ್ ದೂರದಲ್ಲಿದೆ ಎರಡುವೆ. ಆಯ್ತಾ.